ತಮ್ಮ ಪಾಡಿಗೆ ತಾ ಕೋಟಿಗೆ ಬರ್ತಿದ್ರು ಹೋಗ್ತಿದ್ರು. ಹಿಂಗಾಗಿ ಅಷ್ಟೇ ನಾರ್ಮಲ್ ಆಗಿದ್ರು ಅಷ್ಟೇ. ಊಟ ಊಟ ಎಲ್ಲ ಅವ್ರದ್ದು ಹಾಬೀಸು ಹಾಬೀಸ್ ಏನು ಮಟನ್ ಅದು ತಿಂತಿದ್ರು, ಮಟನ್ ತರಕಾರಿ ಅದು ತಿಂತಿದ್ರು, ಎಕ್ಸಸೈಸ್ ಅದು ಮಾಡ್ತಿದ್ದೆ. ಮಾಡ್ಕಿಶಂದ್ರೆ ಏನದ ತಮ್ಮಷ್ಟಕ್ಕೆ ನಾವಿದ್ದ. ಬಟ್ ಏನದ ಹಿಂಗೆ ರಿವೆಂಜ್ದಾಗ ಯಾರ ಹೆಸರನ್ನೂ ತೋತಿಲ್ಲ. ಹಿಂಗೆ ರಿವೆಂಜ್ ತೊಗೋಬೇಕು ಮಾಡಬೇಕು ಅಂತ ಅನ್ನೋದು ಇತ್ತಿತ್ಲಾಗ ಏನೂ ಇದ್ದಿಲ್ಲ ಅವ್ನು. ಅಂದ್ರೆ ಊಟ ಫುಲ್ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಕ್ಕೊಂಡ್ಬಿಡ್ತಾರೆ. ಮತ್ತು ಚಂದಪ್ಪ ಅವ್ರಿಗೆ ಯಾರು ವಾಚ್ ಮಾಡಬೇಕು? ಚಂದಪ್ಪ ಅವ್ರಿಗೆ ವಾಚ್ ಮಾಡಬೇಕು ಅಂದ್ರೆ ಇವನೇ ವಾಚ್ ಮಾಡಬೇಕು. ಈಗ ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೊಂಡಪ್ಪ ಅಂದ್ರೆ ಚಂದಪ್ಪ ಅವ್ರಿಗೆ ವಾಚ್ ಮಾಡೋರು ಯಾರು? ಹಿಂಗೆ ಹಾಕಿಸಿದ್ರೆ ಇದೂ ಮಾಡ್ತಿದ್ದಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡ್ತಿದ್ದಿಲ್ಲ ಇದು. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಭೀಮಾ ತೀರದ ಬಗ್ಗೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಹೋದಾಗ ನಮಗೆ ಬಹಳಷ್ಟು ಪ್ರಮುಖವಾಗಿ ಕಾಣ್ ಸಿಗ್ತಕ್ಕಂಥದ್ದೇ ಚಂದಪ್ಪ ಹರಿಜನ್. ಅದಾದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಗಪ್ಪ ಹರಿಜನ್. ಇತ್ತೀಚೆಗಾದಂಥ ಒಂದು ಕೃತ್ಯ, ಅದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಭಾಗಪ್ಪ ಹರಿಜನ್ ಆತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಚಂದಪ್ಪ ಕಾಲಘಟ್ಟದಲ್ಲಿ ಆದಂಥ ಕ್ರೈಮ್ ಹಿಸ್ಟರಿಗಳಿರ್ಬೋದು, ಅವೆಲ್ಲವುಗಳನ್ನು ಕೆದಕಿ ನೋಡಿದಾಗ ಎಲ್ಲರಿಗೂ ಕೂಡ ಒಂದು ರೋಚಕ ಅಂಶಗಳಿರುತ್ತೆ. ಇಲ್ಲಿಯವರೆಗೂ ಕೂಡ ಸರಣಿ ವಿಷಯಗಳನ್ನು ಅನೇಕರು ಹಂಚ್ಕೊಂಡಿರ್ಬೋದು. ಆದರೆ ಭಾಗಪ್ಪ ಹರಿಜನ್ ಜೊತೆಗೆ ಅತ್ಯಾಪ್ತರಾಗಿದ್ದಂಥ ಇವರ ಮನೆಯಲ್ಲೇ 1.5 ವರ್ಷಗಳ ಕಾಲ ಭಾಗಪ್ಪ ಹರಿಜನ್ ಅವರು ಕೂಡ ವಾಸ್ತವ್ಯ ಹೂಡಿದ್ರು. ಅಂಥ ಒಬ್ಬ ವ್ಯಕ್ತಿ ತುಂಬ ಎಲ್ಲೂ ಕೇಳಿರದ ಒಂದಿಷ್ಟು ರಹಸ್ಯವಾದಂಥ ಕುತೂಹಲವಾದಂಥ ವಿಷಯಗಳೊಂದಿಗೆ ಇವತ್ತು ನಾನು ಬರ್ತಾ ಇದ್ದೀನಿ. ಕಾಸಿಮ್ ಅವರು ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ತೆ, ವೆಲ್ಕಮ್. ನಮಸ್ಕಾರ. ಆರಂಭದಲ್ಲಿ ನಾನು ಹೇಳಿದೆ ಭಾಗಪ್ಪ ಹರಿಜನ್ ಅವ್ರ ವಿಷಯಗಳನ್ನು ಎತ್ಕೊಂಡಾಗ, ಭಾಗಪ್ಪ ಹರಿಜನ್ ಅವರ ಒಡನಾಟ, ನಿಮ್ಮ ಒಡನಾಟ ಎಲ್ಲಿಂದ ಶುರುವಾಯಿತು? ಹೇಗೆ ಈ ಗೆಳೆತನ? ಇಲ್ಲ, ಭಾಗಪ್ಪ ಹರಿಜನ ಅವಾಗ ಏನೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳದಾಗೆ ಇದ್ದಿಲ್ಲ ಒಟ್ಟ. ಇನ್ನು ಟೋಟಲ್ ಪೈಜಾಮ ನೈರೋ ಶರ್ಟ್ ಹಾಕೊಳ್ಳೋ ಟೈಮ್ದಾಗ್ಲಿಂದ ಪರಿಚಯ ನಮ್ಗೆ. ಒಂದು ಮರ್ಡ್ರೆ ಮಾಡಿದ್ದಿಲ್ಲ, ಒಂದು ಏನೂ ಅಫೆನ್ಸೇ ಇದ್ದಿಲ್ಲ. ಆ ಟೈಮ್ಲಿಂದ ಪರಿಚಯ ನಮಗೆ. ಹಿಂಗಾಗಿ ಅವನದು ಒಡನಾಟ ನಮ್ಮ ಒಡನಾಟ ಆಯಿತು. ಆಮ್ಯಾಗ ಅವ ಮರ್ಡ್ರ್ ಅದು ಮಾಡ್ಕಿಶಂದ್ರೆ ವಾಂಟೆಡ್ ಆದರು. ಅವಾಗ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಗ್ಯಾಪ್ ಆದ ಬಳಿಕ ಮತ್ತೆ ಪುನಃ ಅವರು ಏನದ ಜೈಲಿಗೇನು ಹೋದರು. ಫಸ್ಟ್ ಸಲ ಜೈಲಿಗೆ ಹೋಗಿ ಹೊರಗೆ ಬಂದರು. ಅಲ್ಲಿಂದ ನಮ್ಮದು ಗ್ಯಾಪ್ ಆಯಿತು. ಗ್ಯಾಪ್ ಆದ ಬಳಿಕ ಮತ್ತೆ ಹಂಗೆ ಕಂಟಿನ್ಯೂ ನಾವು ಜೈಲ್ನಾಗ ಅದು ಭೇಟಿ ಆಗೋದು ಮಾಡೋದು ಆಯಿತು. ಆಗ ಏನದ ಹೊರಗೆ ಬರೋಣ ಮತ್ತೆ ನಮ್ಗೆ ಜೊತೆ ಕಾಂಟ್ಯಾಕ್ಟ್ ಆದವ. ಆ ಕಿಶಂದ್ರೆ ಏನದ ಹಂಗೆ ಕಂಟಿನ್ಯೂ ಒಡನಾಟಗಳು ಹಂಗೆ ನಡೆದಿದ್ದವು. ಇತ್ತಿತ್ಲಾಗ ಏನದ ಒಂದು ಸಾಯಕ್ಕಿತ್ತ 4-5 ವರ್ಷ ಹಿಂದ್ಲಿಂದ ಅವನ ದೋಸ್ತಿ ಬಿಟ್ಬಿಟ್ಟಿದ್ದೇವೆ ನಾವು. ಬಿಟ್ಕಿಶಂದ್ರೆ ಏನದ ನಮ್ಮಷ್ಟಕ್ಕೆ ನಾವು ನ್ಯೂಸ್ ಚಾನಲ್ ಮಾಡ್ಕೊಂಡು ಪತ್ರಿಕೆ ಮಾಡ್ಕೊಂಡು ಕೆಚ್ಚ ನಮ್ಮಷ್ಟಕ್ಕೆ ನಾವು ಇದ್ದೆವು. ಯಾಕಂದ್ರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಹೆಂಗೆ ಆವತ್ತಂದ್ರೆ ಇದ್ರೊಳಗೆ ಅಂತ್ಯ ಇಲ್ಲ. ಆಮ್ಯಾಗ ಮೇಲಾಗಿ ಇದ್ರದ್ದು ಎಂಡ್ ಭಾಳ ಸುಮಾರು ಅದ. ಸಾಕಷ್ಟು ನಾವು ನಮ್ಮ ಕಣ್ಣ ಮುಂದೆ ನೋಡೀವಿ. ನೋಡಿದ ಬಳಿಕ ಏನದ ನಮಗೆ ಅದು ನೋಡ್ಕೊಂಡು ಕಿಶಂದ್ರೆ ನಮ್ಗೆ ನಮ್ಮಷ್ಟಕ್ಕೆ ನಾವೇ ಪರಿವರ್ತನೆ ಹಾಕಿಶಂದ್ರೆ ಇದು ಬೇಡ, ಯಾರು ಸವಾಸನೂ ಬೇಡ ಅಂತ ಕಿಶಂದ್ರೆ ಇವತ್ತು ಬಿಜಾಪುರ ಆ್ಯಂಡ್ ಗುಲ್ಬರ್ಗ ಡಿಸ್ಟಿಕ್ನಾಗ ಸಾಕಷ್ಟು ಕ್ರಿಮಿನಲ್ಗಳು ಪರಿಚಯ ನನಗೆ. ಆಮ್ಯಾಗ ಸಾಕಷ್ಟು ಮಂದಿ ನನಗೆ ಪರಿಚಯದವ್ರೂ ಹರ. ಅವ್ರ ಜೊತೆ ಯಾರ ಜೊತೆನೂ ನಾ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ. ಅಂದ್ರೆ ಅವ್ರಿಗೆ ಹೋಗಿ ಮಾತಾಡ್ಸೋದು ಮಟ್ಟೋದು. ಯಾಕಂದ್ರೆ ಅವ್ರು ಕೂಡ ಕುಂದ್ರದು ಹೇಳೋದ್ರಲಿಂದ ಇವೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳೇ ಅಥವಾ ಬೇಡ ತೆಗಿಸಿದ್ರೆ ಒಂದು ಪತ್ರಿಕಾ ಉದ್ಯಮದಾಗ ಬಂದು ಪತ್ರಿಕಾ ಇದನ್ನೇ ಮಾಡ್ಕೋತ ಹೊಂಟಿವಿ. ಈಗ ನಾವು ಆರಾಮಿದ್ದೀವಿ. ಮೊದಲೇನದ ನಾವು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳದಾಗ ಇದ್ದೇವಲ್ಲ, ಆ ಟೈಮ್ದಾಗ ಸಾಕಷ್ಟು ಕಷ್ಟ ಅನುಭವಿಸಿವಿ. ಕಷ್ಟ ಅನುಭವಿಸ್ಕೇಶಂದ್ರೆ ಏನದ ಎಲ್ಲ ನೋಡ್ಕೇಶಂದ್ರೆ ಇದು ಬೇಡಪ್ಪ ಅಂತ ಕೇಶಂದ್ರೆ ಬಿಟ್ಟು ಸರದು ಒಂದು ಸ್ವಲ್ಪ ಆರಾಮಾಗಿ ಪತ್ರಿಕೆ ಇದು ಮಾಡ್ಕೊಂಡು ಕೇಶಂದ್ರೆ ಒಂದು ಇದು ಮಾಡ್ಕೋತೀವಿ ಈಗ ಅಷ್ಟೇ. ನಿಮ್ಮ ಮನೇಲಿದ್ದಾಗ ಭಾಗಪ್ಪ ಹರಿಜನ್ ಅವರು 1.5 ವರ್ಷಗಳ ಕಾಲ, ಆ ಟೈಮ್ ಪೀರಿಯಡ್ ಸರ್, ಅವರ ಅಗ್ರೆಷನ್ನು, ಕೋಪ, ಇನೋಸೆನ್ಸು, ಇಲ್ಲ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನಿಲ್ಲ. ಆ ಟೈಮ್ದಾಗ 1.5 ವರ್ಷ ನಮ್ಮ ಮನೆ ಆಗಿದ್ರು. ಆ ಟೈಮ್ದಾಗ ಏನು ಅಂಥವು ಆ್ಯಕ್ಟಿವಿಟೀಸ್ಗಳು ಇದ್ದಿಲ್ಲ, ಏನಿಲ್ಲ. ಇವೇ ನ್ಯಾಯ ಪಂಚಾಯತ್ಗಳು ಅವು ಇವು ಬರ್ತಿದ್ವು ಸಣ್ಣ ಪುಟ್ಟು, ಅವೇ ಮಾಡ್ಕೋತ ಇರ್ತಿದ್ದ ಅಷ್ಟೇ. ಆಮ್ಯಾಗ ನಾವೆಲ್ಲ ಸಾಕಷ್ಟು ಹೇಳಿದೆವು ಅವನಿಗೆ, ಬೇಡ ಇವೆಲ್ಲ ಬಿಟ್ಕಿಶಂದ್ರೆ ಬಿಸ್ನೆಸ್ ಲೈನ್ದಾಗ ಹೇಳಿರಿ, ಏನಾರು ಮಾಡ್ರತ್ತೆ ಸಾಕಷ್ಟು ಸಲ ಹೇಳಿದೆವು. ಆಮ್ಯಾಗ ಪರಿವರ್ತನೆ ಮಾಡಬೇಕು ಅಂತಲೂ ಭಾಳಷ್ಟು ಟ್ರೈ ಮಾಡಿದೆವು. ಹಿಂಗಾಗಿ ಅವ್ರು ಏನದ, ಯಾಕಂದ್ರೆ ಅನ್ಎಜುಕೇಟೆಡ್, ಅವ್ರಿಗೆ ನಾಲೆಜ್ ಇಲ್ಲ, ಏನಿಲ್ಲ, ಅಕ್ಷರ ಜ್ಞಾನ ಇಲ್ಲ. ಹಿಂಗಾಕಿಶಂದ್ರೆ ಅವರು ಅದೇ ಇದು ಮಾಡ್ಕೊತ ಹೋದವ. ಬಟ್ ಆ್ಯಕ್ಚುಲಿ ಮೂಲತಃ ಏನದ, ನಾವು ಪರಿವರ್ತನೆ ಮಾಡಬೇಕು ಅಂತಂದ್ರೆ ಒಂದು ಎಜುಕೇಟೆಡ್ಗೆ ಏನಾರು ಹೇಳಿದೆವಪ್ಪ ಅಂದ್ರೆ ಅವ್ರು ಪರಿವರ್ತನೆ ಜಲ್ದಿ ಆಗ್ತಾರೆ. ಇವ್ರು ಅನ್ಎಜುಕೇಟೆಡ್ ಏನೂ ಗೊತ್ತಿಲ್ಲ. ಬಟ್ ಇವ್ರಿಗೆ ಬಿಸ್ನೆಸ್ ಲೈನ್ದಾಗ ತರಬೇಕು ಮಾಡಬೇಕು, ಅಥವಾ ಏನಾರು ರಾಜಕೀಯದಾಗ ತರಿಸ್ಬೇಕು ಮಾಡಬೇಕು ಅಂತ ಕೇಶಂದ್ರೆ ಸಾಕಷ್ಟು ಪ್ರಯತ್ನ ಪಟ್ಟೆವು ನಾವು. ಬಟ್ ಇವರು ಇದು ಮಾಡಲಿಲ್ಲ. ಹಿಂಗಾಗಿಬಿಟ್ಟು ಕೇಶಂದ್ರೆ ಇವ್ರಲಿಂದ ನಮ್ಮ ಲೈಫ್ಗಳು ಹಾಳಾಗ್ತಾವತ್ತೆ ಕೇಶಂದ್ರೆ ನಾವು ಇದ್ರೊಳಗೆ ಸರದು ನಮ್ಮಷ್ಟಕ್ಕೆ ನಾವು ಆರಾಮಿದ್ವಿ ಅಷ್ಟೇ. ಆಮೇಲೆ ಹಂಗೇನು ಅಗ್ರೆಸಿವ್ ಅದು ಏನೂ ಇದ್ದಿಲ್ಲ. ನಮ್ಮ ಪಾಡಿಗೆ ತಾ ಕೋಟಿಗೆ ಬರ್ತಿದ್ರು ಹೋಗ್ತಿದ್ರು. ಹಿಂಗಾಗಿ ಅಷ್ಟೇ ನಾರ್ಮಲ್ ಆಗಿದ್ರು ಅಷ್ಟೇ. ಊಟ ಎಲ್ಲ ಅವ್ರ ಹಾಬೀಸ್ ಏನು ಮಟನ್ ಅದು ತಿಂತಿದ್ರು, ಮಟನ್ ತರಕಾರಿ ಅದು ತಿಂತಿದ್ರು, ಎಕ್ಸಸೈಸ್ ಅದು ಮಾಡ್ತಿದ್ದೆ. ಮಾಡ್ಕಿಶಂದ್ರೆ ಏನದ ತಮ್ಮಷ್ಟಕ್ಕೆ ನಾವಿದ್ದ. ಬಟ್ ಏನದ ಹಿಂಗೆ ರಿವೆಂಜ್ದಾಗ ಯಾರ ಹೆಸರನ್ನೂ ತೋತಿಲ್ಲ. ಹಿಂಗೆ ರಿವೆಂಜ್ ತೊಗೋಬೇಕು ಮಾಡಬೇಕು ಅಂತ ಅನ್ನೋದು ಇತ್ತಿತ್ಲಾಗ ಏನೂ ಇದ್ದಿಲ್ಲ ಅವನ ಬಳಿ.
ಏನು ನಮ್ಮ 1.5 ವರ್ಷ ಏನಿದ್ರು ಆ ಟೈಮ್ದಾಗ ಜಾಸ್ತಿ ಮಾತೂ ಆತಿದ್ರಲ್ಲ. ಆಮ್ಯಾಗ ಸಪ್ರೇಟ್ ರೂಮ್ ಇತ್ತು, ಅದ್ರಾಗ ರೂಮ್ದಾಗೆ ಇರ್ತಿರು, ಎಕ್ಸರ್ಸೈಸ್ ಮಾಡ್ತಿರು, ಅವ್ರ ಪಾಡಿಗೆ ಅವ್ರು ಇರ್ತಿರು, ನಮ್ಮ ಪಾಡಿಗೆ ನಾವು ಇರ್ತಿದ್ದೆವು. ಹಿಂಗೆ ಹಾಕಿಸ್ಕೊಂಡು ಅಷ್ಟೇ ಒಂದು ಇದು ಮಾಡ್ತಿದ್ದೆವು. ಹಂಗೇನು ಅಗ್ರೆಸಿವ್ ಇದ್ದಿಲ್ಲ. ಆಮ್ಯಾಗ ರಿವೆಂಜ್ ತೊಗೋಬೇಕು ಮಾಡಬೇಕು ಅನ್ನೋದು ಏನು ಮನೋಭಾವನೆ ಇದ್ದಿಲ್ಲ ಒಂದು. ಅವ್ರ ಮೇಲೆ ವೈಷಮ್ಯ ಕಾರದು ಇಲ್ಲ, ಪ್ಲಾನ್ ಮಾಡೋದು ಈ ಥರದ್ದು ಇಲ್ಲ. ಅಪ್ ಟು ಅವನ ಬಳಿ ವೆಪನ್ಸ್ ಅಲ್ಲ. 1.5 ವರ್ಷನಾಗ ಅವನ ಬಳಿ ಒಂದು ರೇಸರ್ ಪತ್ತಿನೂ ನಾನು ನೋಡಿಲ್ಲ, ಅಂದ್ರೆ ಒಂದು ಬ್ಲೇಡ್ನು ನೋಡ್ಲಿಲ್ಲ. ಬಟ್ ಅಂತ ದೊಡ್ಡ ಹೆಸರು ಇತ್ತು ಅಂತಂದ್ರೂ ಆರ್ಮ್ಸ್ ಗೀಮ್ಸ್ ನೋಡ್ಬೇಕು. ಬಟ್ ಆರ್ಮ್ಸ್ ಗೀಮ್ಸ್ ಅಲ್ಲ, ಒಂದು ಬ್ಲೇಡ್ನು ನೋಡಿಲ್ಲ. ಅಂತ ಒಂದು ಇದು ಇತ್ತು. ಆಮ್ಯಾಗ ಆರ್ಮ್ಸ್ ಗೀಮ್ಸ್ ಬಗ್ಗೆ ಏನಾರ ಮಾತಾಡಿದ್ರೆ ಅಂಥವೆಲ್ಲ ಮಾತಾಡಬಾರ್ದು, ಬೇಡ, ಅದೆಲ್ಲ ಬೆಂಕಿ ಅದು. ಆಮ್ಯಾಗ ದೇವ್ರ ಭಕ್ತಿ ಗಿಕ್ತಿ ಇಂಥವೆಲ್ಲ ಭಾಳ ಇತ್ತು. ದೇವ್ರಿಗೆ ನಂಬೋದು ಮಾಡೋದು ಇವೆಲ್ಲ ಮೂಢನಂಬಿಕೆಗಳು ಇದ್ದು. ನಾವು ಏನು ಹೇಳಕ್ ಬರ್ತಿಲ್ಲ, ಮಾಡ್ರತ್ ತಕ್ಷಣ ಹೇಳ್ತದೆ ಅಷ್ಟೇ. ಜೊತೆಗೆ ನೀವು ಕಂಡ ಅಪರಾಧ ಲೋಕ ಸರ್, ಆಗಿನ ಭೀಮಾ ತೀರ ಅಪ್ ಟು ನೀವು ಚಂದಪ್ಪ ಹರಿಜನ್ ಅವ್ರನ್ನು ನೋಡಿದಿರಿ. ನೋಡಿ ಆ ಒಡನಾಟ ಎಲ್ಲದೂ ಇದೆ, ಗೊತ್ತಿದೆ. ಆಗ ಇದ್ದ ಭೀಮಾ ತೀರ ಅದನ್ನ ಬಹಳಷ್ಟು ನೀವು ರೋಚಕವಾಗಿ ಏನಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಸರ್ ಅವಾಗ? ಕ್ರೈಮ್ ರೇಟ್ಸ್ ಎಲ್ಲ ಈಗೆಲ್ಲ ಮೊಬೈಲ್ ಅಪ್ಡೇಟ್ ಇದೆ, ಯಾರನ್ನ ಬೇಕಾದ್ರೆ ಅಷ್ಟು ಸುಲಭ ಹಿಡಿಬೋದು. ಆ ಟೈಮ್ದಾಗ ಲ್ಯಾಂಡ್ಲೈನ್ ಇದ್ದು, ಲ್ಯಾಂಡ್ಲೈನ್ ಇದ್ದು. ಆಮ್ಯಾಗ ಅವೇನು ಚಂದಪ್ಪನವರಾಗಲಿ, ಆಮ್ಯಾಗ ಶಿವಾಜಿ ಬೋರ್ಗಿಯವರಾಗಲಿ, ಸಿದ್ದಪ್ಪ ಬೋರ್ಗಿಯವರಾಗಲಿ. ಸಿದ್ದಪ್ಪ ಬೋರ್ಗಿ ಅವ್ರಿಗೆ ಅಂತ ನಾವು ನೋಡಿಲ್ಲ, ಭಾಳ ಸಣ್ಣವರಿದ್ದೆವು, ಚಿಕ್ಕವರಿದ್ದೆವು. ಬಟ್ ಶಿವಾಜಿ ಬೋರ್ಗಿ, ಆಮ್ಯಾಗ ಕೇಶಪ್ಪ ಸೌಕಾರ, ಆಮ್ಯಾಗ ಚಂದಪ್ಪ ಅವ್ರಿಗೆ ಇವರಿಗೆಲ್ಲ ನೋಡಿವು ನಾವು. ಇವ್ರದ್ದೇನು ದ್ವೇಷ ಇತ್ತು, ಆ ದ್ವೇಷದ ಪ್ರಕಾರ ಇದ್ರು ಅಷ್ಟೇ. ಇವ್ರು ಯಾವತ್ತು ರೋಲ್ ಕಾಲ್ ನಮ್ಮ ದೃಷ್ಟಿ ಒಳಗೆ ನಮಗೆ ಗೊತ್ತಿರ್ಲಾರ್ದಂಗೆ ಏನು ಮಾಡ್ಯಾರ ಗೊತ್ತಿಲ್ಲ. ಬಟ್ ನನಗೆ ತಿಳಿದೋ ಮಟ್ಟಿಗೆ ರೋಲ್ ಕಾಲ್ಸ್ ಆಗಲಿ, ಹಪ್ತಾ ವಸೂಲಿ ಇಂಥವು ಯಾವೂ ಇದು ಮಾಡಿಲ್ಲ. ಬಟ್ ಇವ್ರು ಏನದ ತಮ್ಮ ದ್ವೇಷ ಏನದ ಆ ದ್ವೇಷದ ಸೀಮಿತ ಇದ್ರು ಅಷ್ಟೇ, ಉಳ್ಕಿದೇನಿದ್ದಿಲ್ಲ. ಆಮ್ಯಾಗ ಆ ಭೀಮಾ ತೀರ ಹೆಂಗಿತ್ತು ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ, ನಮ್ಮ ವೈರಿ ಅನ್ನತ್ತಂದ್ರೆ ವೈರಿ ಅಷ್ಟೇ. ವೈರಿ ತಂಗಿ ಆಗಲಿ, ವೈರಿ ಹೆಂಡತಿ ಆಗಲಿ, ಅವ್ರಿಗೆ ಯಾರಿಗೂ ಏನೂ ತೊಂದರೆ ಕೊಡ್ತಿಲ್ಲ. ವೈರಿ ಹೆಂಡತಿಗೆ ತಾಯಿ ಅದು ಸ್ವೀಕಾರ ಮಾಡ್ತಾರೆ. ಆಗಿನ ಭೀಮಾ ತೀರ ಹಂಗಿತ್ತು. ಆಮ್ಯಾಗ ಎಷ್ಟೋ ಜನ ಮನೆಯೊಳಗೆ ಇಟ್ಕೊಂಡ್ರೆ ತಮ್ಮ ತಂಗಿದರಿಗೆ, ತಮ್ಮ ಫ್ಯಾಮ್ಲಿಗೆ ಬೆನ್ನಿಗೆ ಹಚ್ಚಿ ಮಕ್ಕೊಂಡ್ರು ಕೆಟ್ಟ ಭಾವನೆ ಬರ್ತಿದ್ದಿಲ್ಲ ಆ ಭೀಮಾ ತೀರದಾಗ. ಬಟ್ ಈಗ ಆ ರೀತಿ ಇಲ್ಲ. ಈಗೆಲ್ಲ ರೊಕ್ಕ, ರೋಲ್ ಕಾಲ್ಸ್, ಅದು ಇದು ಹೆಸರಿಗೋಸ್ಕರ ಈ ಸದ್ದ ಇದು ಮಾಡಕ್ತಾರ. ಆಗಿನ ಭೀಮಾ ತೀರ ಹೇಳ್ಕೊಬೇಕಂದ್ರೆ ಹೆಮ್ಮೆ ಅನ್ನಿಸ್ತದೆ. ಬಟ್ ಆ ಟೈಮ್ದಾಗ ಆಫೀಸರ್ಗಳು ಹಂಗೆ ಇದ್ರು. ಆಮ್ಯಾಗ ಆ ಟೈಮ್ದಾಗ ಕ್ರಿಮಿನಲ್ಸ್ನು ಹಂಗೆ ಇದ್ರು. ಅಷ್ಟೇ ನಿಯತ್ಲಿಂದ ಇದ್ರು. ಏನೋ ಇಂಥ ಹುಚ್ಚು ಕೆಲಸಗಳು ಮಾಡ್ತಿದ್ದಿಲ್ಲ, ಏನಿಲ್ಲ. ಬಟ್ ದ್ವೇಷ ಇದ್ರಕ್ಕೆ ಜಾಸ್ತಿ 10 ಪಟ್ಟು ದ್ವೇಷ ಇತ್ತು. ಆಗ್ಯಾದ ಮರ್ಡ್ರ್ ಅಂತಂದ್ರೆ ಮರ್ಡ್ರ್ ಮಾಡೇಬೇಕು, ಅದು ಅವ್ರ ಛಲ ಇತ್ತು, ಅದು ಮಾಡ್ತಿರೋ ಅವ್ರು. ಯಾರಿಗೆ ಅವಕಾಶ ಸಿಗ್ತದೋ ಅವ್ರು ಮರ್ಡ್ರ್ಗಳು ಮಾಡ್ತಿರೋ. ಬಟ್ ಈಗಿನ ಭೀಮಾ ತೀರ ಹಂಗಿಲ್ಲ. ಬಟ್ ಕ್ರೈಮ್ ಮಾಡಬೇಕು ಅಂದ್ರೆ ರೋಲ್ ಕಾಲ್ ಮಾಡಬೇಕು, ಏನಾರು ಇಸ್ಪೇಟ್ ದಂಧೆ, ಮಟ್ಗಾ ದಂಧೆ ಇಂಥವೆಲ್ಲ ಮಾಡ್ಕೇಶಂದ್ರೆ ಈಗ ದುಡ್ಡು ಮಾಡ್ಕೊಳ್ಕತ್ತಾರ. ಅವಾಗ ಅವ್ರು ದುಡ್ಡು ಮಾಡ್ಕೋಬೇಕು ಅಂತ ಅನ್ನೋದು ಕ್ರೈಮ್ ಮಾಡ್ತಿಲ್ಲ. ಅವರು ದ್ವೇಷ ಏನದ ದ್ವೇಷಕ್ಕೆ ಅಷ್ಟೇ ಮಾಡ್ತಿರೋ ಅವರು. ಈಗೇನದ ದುಡ್ಡಿಗೋಸ್ಕರ ಕ್ರೈಮ್ ಮಾಡ್ಲಕತ್ತಾರ ಈಗ ಅಷ್ಟೇ. ಮೊದಲಿನ ಭೀಮಾ ತೀರ ದ್ವೇಷ ಇತ್ತು. ಬಟ್ ಈಗಿನ ಭೀಮಾ ತೀರ ದುಡ್ಡಿಗೋಸ್ಕರ ಮರ್ಡರ್ಗಳು ಮಾಡಕತ್ತಾರ. ಬಟ್ ಜಸ್ಟ್ ಒಂದು ಮರ್ಡರ್ ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ಲಕತ್ತ, ಅವನಿಗೆ ಜನ ಅಣ್ಣ ಅಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಣ್ಣ ಸ್ಟಾರ್ಟ್ ಮಾಡಕತ್ತಾರ ಅಂದ್ರೆ ಅವ್ನು ಬಡ್ಡಿ ವ್ಯವಹಾರ ಸ್ಟಾರ್ಟ್ ಆಗ್ತದ. ಬಡ್ಡಿ ವ್ಯವಹಾರ ಸ್ಟಾರ್ಟ್ ಆಗ್ತಪ್ಪ ಅಂತಂದ್ರೆ ಅವ್ನ ಬಳಿ ಸಾಕಷ್ಟು ರೊಕ್ಕ ಬರ್ತಾವ, ಮತ್ತಿಷ್ಟು ಕೆಡ್ಲಕತ್ತಾರ. ವಿನಾ ಪರಿವರ್ತನೆ ಆಗ್ಲಕತ್ತಿಲ್ಲ. ಬಟ್ ಕೆಲವೊಂದು ಡಿಪಾರ್ಟ್ಮೆಂಟ್ದಾಗ ಆಫೀಸರ್ಗಳು ಹಿಂಗಾರ ಟಾರ್ಚರ್ ಮಾಡಿಬಿಟ್ಟು ಅವ್ರೇನು ಬುದ್ಧಿ ಮಾತು ಹೇಳ್ತಾರ, ಅದಕ್ಕೆ ಪರಿವರ್ತನೆ ಆದವ್ರು ಇನ್ನತನ ಆದ್ರೂ ಪರಿವರ್ತನೆ ಆಗ್ಯಾರ. ಫಾರ್ ಎಕ್ಸಾಂಪಲ್ ನನಗೆ ಆಫೀಸರ್ಗಳು ಬುದ್ಧಿ ಮಾತು ಹೇಳಿದ್ಕೆ ನನಗೆ ಇಷ್ಟು ವಂಡರ್ಫುಲ್ ಅನ್ನಿಸ್ತು. ನಾ ಭಾಳ ಖುಷಿ ಪಡ್ತೀನಿ. ಆ ಆಫೀಸರ್ಗಳು ನನ್ನ ಮುಂದೆ ಬಂದ್ರಪ್ಪ ಅಂದ್ರೆ ಅವರಿಗೆ ನಾ ಭಾಳ ಖುಷಿಲಿಂದ ಭೇಟಿಯಾಗಿ ಮಾಡಿ ಅವ್ರಿಗೆ ಚಾ ಕೊಡ್ರಿ ಮಾಡ್ರಿ ಅಂತ ನನ್ನ ಮನಸ್ಲಿಂದ ಹೇಳ್ತೀನಿ. ಯಾಕಂದ್ರೆ ಅವ್ರಲಿಂದ ನಾ ಪರಿವರ್ತನೆ ಆಗೀನಿ. ಯಾಕಂದ್ರೆ ಅವರು ಅಂಥವು ಮಾತೇ ಹೇಳ್ಯಾರ, ನನಗೆ ಪರಿವರ್ತನೆ ಆಗೋಂಥವು ಮಾತೇ ಹೇಳ್ಯಾರ. ಅದು ನನಗೆ ಭಾಳ ಖುಷಿ, ವಂಡರ್ಫುಲ್ ಇದು ಅನ್ನಿಸ್ತು ನನಗೆ. ಅದ್ರಲಿಂದ ನನಗೆ ಏನು ಅನ್ನಿಸ್ತು, ಇವು ಮಾಡಿದ್ದಕ್ಕೂ ನಾವೇನು ಇದು ಮಾಡ್ದೋ ಕ್ರೈಮ್ ಮಾಡಿದವರಲ್ಲ, ನಮ್ಮ ಫ್ಯಾಮಿಲಿ ಒಳಗೂ ಏನೂ ಇಲ್ಲ. ಸುಮ್ಮನೆ ನಾವೇನದ ಜಸ್ಟ್ ಹಿಂದೆ ತಿರುಗಾಡಿದಕ್ಕೆ ನಮ್ಮ ಹೆಸರುಗಳು ಖರಾಬ್ ಆಗಿದ್ದು ಅಷ್ಟೇ. ಆದ್ರೆ ಏನದ ಕೆಲವೊಂದು ಆಫೀಸರ್ಗಳು ಏನೋ ಬುದ್ಧಿ ಹೇಳ್ತಾರ, ಟಾರ್ಚರ್ ಮಾಡಿದ ಬಳಕಾಲಿ ಅಥವಾ ಅದಕ್ಕೆ ಬಿಫೋರ್ ಆಗಲಿ ಏನು ಬುದ್ಧಿ ಹೇಳ್ತಾರ, ಆ ಬುದ್ಧಿ ಅದು ಲಕ್ಷ ಕೊಟ್ಟು ಕೇಳ್ದವ, ಬಟ್ ಪರಿವರ್ತನೆ ಆಗ್ಯಾರ. ಅಂಥವ್ರು ಸಾಕಷ್ಟು ಮಂದಿ ಹರ. ನನ್ನ ಫ್ರೆಂಡ್ ಸರ್ಕಲ್ದಾಗೂ ಸಾಕಷ್ಟು ಮಂದಿ ಹರ ಪರಿವರ್ತನೆ ಆದವ್ರು. ಬೇಡ ಇದೇನು ಇವ್ರು ಸರ್ ಹಿಂಗೆ ಹೇಳ್ಯಾರಲ್ಲ ಅಂತ ಯಾಕೆಂದ್ರೆ ಆ ಮಾತುಗಳು ಇನ್ನತನಾದ್ರೂ ನೆನಪು ಬರ್ತಾವೆ ನಮಗೆ. ಇಂಥವೆಲ್ಲ ಅದಾವ್ರು.
ಬಟ್ ಆಗಿನ ಕಾಲದಲ್ಲಿ ನೀವೆಲ್ಲ ಈ ಮರ್ಡರ್ ಕೇಸಸ್ಗಳು ಅವೆಲ್ಲ ನೇರವಾಗಿ ಸಾಕ್ಷಿ ಆಗಿದ್ದು ನೀವು ಅವನ್ನೆಲ್ಲ ನೆನ್ಪು ಮಾಡ್ಕೊಳ್ಬೋದಾ ಯಾವುದಾದ್ರು ನೇರವಾಗಿ ಸಾಕ್ಷಿ ಅಂದ್ರೆ ಏನೋ ಕೃತ್ಯಗಳು ನಡೆದಾಗ ನೀವು ಕೂಡ ಹೋಗಿದ್ದು ಅಥವಾ ಪರಾರಿ ಆಗಿದ್ದು ಅಥವಾ ಇಲ್ಲ ನಾ ಅಂತರದಾಗ ಏನೂ ಇನ್ವಾಲ್ವ್ ಇಲ್ಲ. ನಾವು ಅಂತರದಾಗ ಏನು ಇನ್ವಾಲ್ವ್ ಇಲ್ಲ. ಹಿಂಗೆ ಪರಾರಿ ಆಗೋದು ಅವ್ರ ಜೊತೆ ನಾನು ಯಾವ ಕೇಸಸ್ ಇಲ್ಲ. ಸುಮ್ಮ ಅವ್ರ ಜೊತೆ ತಿರುಗಾಡಿದಕ್ಕೆ ನಮ್ಗೆ ಲೈಫ್ ಹಾಳಾಗ್ಯಾವ. ಬಟ್ ನಮ್ಮ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಅವ್ರು ಕೂಡ ಏನೂ ಇಲ್ಲ. ಸುಮ್ಮ ಅವ್ರ ಜೊತೆ ತಿರುಗಾಡಿದಕ್ಕೆ ಇಷ್ಟೆಲ್ಲ ಇದು ಆಗಿದೆ. ಬಟ್ ಏನೋ ತಿರುಗಾಡೋದು ಸುಲಭ ಇರಲಿಲ್ಲ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ಓಡಾಡೋದು, ಅವರು ಒಂದ್ ಕಡೆ ವಾಸ್ತವ್ಯ ಹೂಡೋದು ಎಲ್ಲವೂ ಕೂಡ ನಿಗೂಢ. ಎಲ್ಲಿ ಇರ್ತಾರೆ ಏನು ಅಂತ ಗೊತ್ತಿರಲ್ಲ. ಹೇಗೆ ಅದು ಹೇಗೆ ಪ್ಲಾನ್ ಮಾಡ್ಕೋತಿದ್ರಿ ಅಂತ? ಪ್ಲ್ಯಾನ್ ಏನಿಲ್ಲ ಅಂದ್ರೆ ಜಸ್ಟ್ ಅವೆಲ್ಲ ಚಂದಪ್ಪನವ್ರದ್ದು ಇದು ನಮಗೆ ಮಾರ್ಗದರ್ಶನ. ನೈಟ್ ಮಕ್ಕೊಂಡು ಹೋಗಪ್ಪ ಅಂತಂದ್ರೆ ರಾತ್ರಿ 12-1 ಗಂಟೆಗೆ ಎದ್ಬಿಟ್ಟು ಬೇರೆ ಕಡೆ ಹೋಗಿ ಮಕ್ಕೊಂಡ್ಬಿಡೋದು ಅಷ್ಟೇ. ಅದ್ರೊಳಗೆ ಏನು ಇದು ಇದ್ದಿಲ್ಲ. ಬಟ್ ನಮ್ಮ ಅಲರ್ಟ್ದಾಗ ನಾವು ಅಲರ್ಟ್ ಇರ್ತಿದ್ದೆವು, ಫುಲ್ ಅಲರ್ಟ್ ಇರ್ತಿದ್ದೆವು ನಾವು. ಅದೇ ಏನದ ಕೆಲವೊಬ್ರಿಗೆ ನಾವು ಹೇಳ್ತಿರ್ತೀವಿ ಬೇಡ ಇದ್ರೊಳಗೆ ಏನೂ ಅವ. ಆಮ್ಯಾಗ ಸಾಕಷ್ಟು ಭೀಮಾ ತೀರದ ಏನು ಜನಾರ ಅವ್ರಿಗೆ ಸಾಕಷ್ಟು ಮಂದಿಗೆ ಹೇಳಿವು ನಾವು, ಬಿಡ್ರಿ ಬಿಸ್ನೆಸ್ ಲೈನ್ದಾಗ ಬರ್ರಿ. ಆಮ್ಯಾಗ ಬಿಸ್ನೆಸ್ ಲೈನ್ದಾಗ ಬಂದ್ರಪ್ಪ ಅಂದ್ರೆ ಸಾಕಷ್ಟು ನಮ್ಗೆ ಇದು ಆಗ್ತದೆ. ಆಮ್ಯಾಗ ನಿಮ್ಗೆ ಏನೂ ಆಗಲ್ಲ. ಬಿಸ್ನೆಸ್ ಲೈನ್ದಾಗ ಬಂದ್ರಪ್ಪ ಅಂತಂದ್ರೆ ಪರಿವರ್ತನೆ ಆಗ್ತೀರಿ, ತಾನೇ ಸಮಾಜ ಸೇವಾ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಅದು ಬಿಟ್ಟು ನೀವು ಬರೀ ಕ್ರಿಮಿನಲ್ ಹೋದ್ರಪ್ಪ ಅಂದ್ರೆ ಇವತ್ತಿಲ್ಲ ನಾಳೆ ಎನ್ಕೌಂಟ್ರ್ ಆಗಿ ಸತ್ತು ಬಿಡ್ತೀರಿ. ಇವಾಗ ಹುಚ್ಚುಚ್ಚಂಗೆ ಕ್ರೈಮ್ ಮಾಡಿದ್ರಪ್ಪ ಡಿಪಾರ್ಟ್ಮೆಂಟ್ ರ್ಯಾಶ್ ಆಗ್ತದೆ, ರ್ಯಾಶ್ ಹಾಕಿ ಎನ್ಕೌಂಟ್ರ್ ಮಾಡೋಗಿರ್ತದೆ. ಅವ್ರಲಿಂದ ಸಮಾಜಕ್ಕೆ ಹಾನಿ ಆಗ್ಲಿಕ್ಕತ್ತಪ್ಪ ಅಂದ್ರೆ ಅನಿವಾರ್ಯ ಆಗ್ತದೆ, ಡಿಪಾರ್ಟ್ಮೆಂಟ್ಗೆ ಎನ್ಕೌಂಟ್ರ್ ಮಾಡ್ತಾರೆ. ಅದು ಎನ್ಕೌಂಟ್ರ್ ಮಾಡಿದ್ರು ಅಂತ ಯಾಕೆಂದ್ರೆ ಅವ್ರಿಗೆ ಕೆಟ್ಟ ಹೆಸರು ಅನ್ನೋದಕ್ಕಿಂತ ಇವ ಏನಿದ್ದ ಅಂತ ಅನ್ನೋದು ಅದು ವಿಚಾರ ಮಾಡಬೇಕು. ಇವ ಏನು ಫ್ರೀಡಮ್ ಫೈಟರ್ ಅಲ್ಲ, ಏನಲ್ಲ, ಕ್ರಿಮಿನಲ್ ರೌಡಿ ಶೀಟರ್. ಅಂಥವ್ರಿಗೆ ಎನ್ಕೌಂಟ್ರ್ ಮಾಡಿದ್ರೆ ಪ್ರಾಬ್ಲಮ್ ಏನದ? ಹೌದಪ್ಪ, ಒಂದು ಫ್ರೀಡಮ್ ಫೈಟ್ರಿಗೆ ಎನ್ಕೌಂಟ್ರ್ ಮಾಡ್ಯಾರ ಅಂತಂದ್ರೆ ತಪ್ಪು ಕೆಲಸ ಮಾಡ್ಯಾರಪ್ಪ ಅಂತಾರೆ. ಇವ್ರು ಮಾಡೋದೇ ಸಮಾಜಘಾತಕ ಕೆಲಸ. ಅಂಥದ್ದಾಗ ಎನ್ಕೌಂಟ್ರ್ ಮಾಡಿದ್ರು ಪೊಲೀಸರು ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಮ್ಮ ದೃಷ್ಟಿ ಒಳಗೆ ಅನಿಸೋದಿಲ್ಲ. ಅವ್ರು ಮಾಡಿದ್ರು ಎಷ್ಟು ಮಾಡ್ಯಾರ ಅದು ನಮಗೆ ಕರೆಕ್ಟ್ ಅನ್ನಿಸ್ತದೆ. ಏನಾದರೂ ಸಿಗ್ನೇಚರ್ ಇತ್ತ ಭಾಗಪ್ಪ ಅವ್ರು ಕ್ರೈಮ್ ಮಾಡ್ಬೇಕಾದ್ರೆ ಇದೇ ಥರನೇ ಮಾಡೋ ಥರದ ಕ್ರೈಮ್ ಕೆಲವೊಬ್ರಿಗೆ ಇರುತ್ತೆ, ಅದರ ಸಿಗ್ನೇಚರ್ ಬಿಟ್ಟು ಹೋಗ್ತಾರೆ. ಅದು ಭಾಗಪ್ಪ ನೀವು ಅನ್ಕೊಂಡಂಗೆ ಜನ ಅನ್ಕೊಂಡಂಗೆ ನೇರವಾಗಿ ಜೈಲಿಂದ ಹೊರಗಡೆ ಏನು ಬಂದ, ಫಸ್ಟ್ ಸಲ ಅರೆಸ್ಟ್ ಆಗಿ ಜೈಲಿಂದ ಏನು ಹೊರಗಡೆ ಬಂದ ಬಳಕ ಅವ ನೇರವಾಗಿ ಸ್ಪಾಟಿಗೆ ಹೋಗಿ ಕೆಲಸಗಳು ಮಾಡಿದ್ದು ನಾವೇನು ಇದು ಇಲ್ಲ. ಯಾಕಂದ್ರೆ ಅವ್ರ ಫಾಲೋವರ್ಸ್ ಹೋಗಿ ಕಿಶೆ ಮಾಡ್ಯಾರ, ಅವನ ಹೆಸರು ಬಂದದ. ಬಟ್ ಅವ ಏನು ಜೈಲಿಗೆ ಏನು ಹೋಗಿ ಬಂದ ಬಳಕ ಅವ ಏನದ ನೇರವಾಗಿ ಹೋಗಿ ಕಿಶೆ ಯಾರಿಗೂ ಹೊಡೆದಿಲ್ಲ ಅಂತ ಅನಿಸ್ತದೆ ನಮಗೆ. ಅನಿಸ್ತಂದ್ರೆ ಮ್ಯಾಕ್ಸಿಮಮ್ ಹಂಗೆ ಅದ. 1-2 ಕೇಸ್ನಾಗ ಏನು ಇನ್ವಾಲ್ವ್ ಇರಬಹುದು, ಗ್ಯಾರಂಟಿ ಏನಲ್ಲ, ಇಲ್ಲ ಅಂತ ಹೇಳ್ಕೊತೀನಿ ನಾ. ಬಟ್ ಜೈಲಿಂದ ಏನು ಹೊರಗೆ ಬಂದ ಅವ ಕ್ರೈಮ್ ಬಿಟ್ಟೇ ಹೊರಗೆ ಬಂದ. ಬಟ್ ಅವ್ರ ಫಾಲೋವರ್ಸ್ ಇವ್ರು ಆಗಿ ಹೆಲ್ಪ್ ಮಾಡ್ಕೇಶಂದ್ರೆ ಕೆಲವೊಬ್ಬರಿಗೆ ಮಾಡಿದ್ದ. ಬಟ್ ಇವ ಬೆಳೆದಿದ್ದು ಹೆಂಗದತ್ತಂದ್ರೆ ಇವನಿಗೆಲ್ಲ ಒಂದು ಇದಕ್ಕೆ ಆ ಸ್ಟೇಜಿಗೆ ತಂದು ಕಿಶಂದ್ರೆ ಬೆಳೆದ ಕಿಶಂದ್ರೆ ಏನು ಆ ಸ್ಟೇಜಿಗೆ ತಂದರು ಅವ್ರಿಗೆ ಏನದ ಅಪೋಸ್ ಹಾಕಿ ಕಿಶಂದ್ರೆ ಇದು ಮಾಡಿದ ಬಳಕ ಅನಿವಾರ್ಯ ಆಯಿತು. ಅವರು ಕೋರ್ಟ್ನಾಗ ಒಂದ್ಸಲ ಅಟ್ಯಾಕ್ ಮಾಡಿದ್ರು. ಆ ಟೈಮ್ದಾಗ ಹೋದ. ಯಾಕಂತಂದ್ರೆ ನಮ್ಮ ಅವ್ರ ಕೈಯಾಗಿ ಬೆಳೆದವರು ಅವರು ಎಲ್ಲ ಹೆಲ್ಪ್ ಮಾಡಿದವರು, ಎಲ್ಲ ಮಾಡಿದವರು. ಚಂದಪ್ಪ ಅವರು ಫ್ಯಾಮ್ಲಿ ಜೊತೆನೇ ಅಪೋಸ್ ಆದರು. ಇವರು ಆದ ಬಳಕ ಏನದ ಇವ್ರದ್ದು ಇದು ಅದು. ಇವರು ಫಸ್ಟ್ ಏನದ ಇವ್ರೇನು ಮರ್ಡರ್ ಮಾಡ್ರ ಆ ಫ್ಯಾಮ್ಲಿದವರು ಸೈಲೆಂಟ್ ಆದರು. ಆದ ಬಳಕ ಏನದ ನೆಕ್ಸ್ಟ್ ಚಂದಪ್ಪ ಅವರು ಫ್ಯಾಮ್ಲಿ ಜೊತೆ ಅಪೋಸ್ ಆದರು. ಆ ಟೈಮ್ದಾಗ ಅವ್ರಿಗೂ ಒಂದು ಸ್ವಲ್ಪ ಅವ್ರ ಫ್ಯಾಮ್ಲಿ ಆಗೂ ಮರ್ಡರ್ ಮಾಡಿದ್ರು. ಇವರು ಮರ್ಡರ್ ಮಾಡಿದ ಬಳಕ ಅವ್ರು ರ್ಯಾಶ್ ಹಾಕಿಸಿದ್ರೆ ಸ್ಟೆಪ್ ಎತ್ತಾರ. ಈ ರೀತಿ ಅದ ಅದು. ತಮ್ಮೂರು ಅಂತ ತುಂಬ ಕ್ಲೋಸ್ ಇರೋರು ಭಾಗಪ್ಪಗೆ, ತನ್ನ ಫ್ಯಾಮಿಲಿ, ಪತ್ನಿ, ಆ ಥರದ್ದು ನಮ್ಮದು ಕೊನೆಗೆ ಯಾರು ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು ನಿಮ್ಮ ಜೊತೆಗಿದ್ದಾಗ ಹೇಳ್ತಾ ಇದ್ದೆ? ಅವ ಒಂದು 6 ಮಂತ್ ಅಷ್ಟೇ, 6 ಮಂತ್ 1 ಇಯರ್ ಅಷ್ಟೇ. ಅಲ್ಲಿಂದ ಎಷ್ಟೇ ಕ್ಲೋಸ್ ಇದ್ರು ಅವ್ನ ದೋಸ್ತಿ ಬಿಟ್ಬಿಡೋದು, ಮತ್ತೊಬ್ರ ಜೊತೆ ಹೇಳೋದು. ಆಮ್ಯಾಗ ಅವ್ರ ಜೊತೆ ಒಂದು 6 ಮಂತ್ ಆಮ್ಯಾಗ ಅವನಿಗೆ ನಂಬಿಕೆ ಇದ್ದಿಲ್ಲ ಯಾರ ಮ್ಯಾಗ. ಆಮ್ಯಾಗ ಹಳಿ ಜನ ಏನಾರ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮುರ್ಕೊಂಡು ಬಳಕ ಎಲ್ಲ ಬೇಜಾರು ಮಾಡ್ಕೊಂಡು ಕಿಶಿ ಎಲ್ಲರೂ ಬಿಟ್ಬಿಟ್ರು ಅವರು. ಈಗ ಹೊಸ ಸಣ್ಣ ಹುಡುಗರ ಜೊತೆ ಹೋಗೋದು ಬರೋದು ಮಾಡ್ಲಕತ್ತ. ಹಿಂಗಾಗಿ ಕಿಶಂದ್ರೆ ಇದು ಸರಿಯಲ್ಲ ಅಂತ ಕಿಶಿ ಬಿಟ್ಬಿಟ್ರು. ನೀವು ಏನೇನು ವ್ಯವಹಾರ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದೀರಿ? ನಾ ವ್ಯವಹಾರ ಒಂದು ರಾಜಕೀಯ ಒಳಗೆ ತರಬೇಕು ಅಂತ ಅನ್ನೋದು ಭಾಳಷ್ಟು ಸಲಹೆ ಮಾಡಿದೆ. ಅದಕ್ಕೆ ಅವ ಒಪ್ಪಲಿಲ್ಲ. ಆಮ್ಯಾಗ ನೆಕ್ಸ್ಟ್ ನಾವು ಇದು ಹೇಳಿದೆವು ಅವನಿಗೆ, ರಾಜಕೀಯ ಹೇಳಿದೆವು. ಆಮ್ಯಾಗ ಕಾಂಟ್ರಾಕ್ಟರ್ ಬೀಡ್ ಹೇಳಿದೆವು. ಎಲ್ಲ ರಾಜಕಾರಣಿಗಳಿಗೆ ಹೋಗಿ ಕಿಶನ್ ರಿಕ್ವೆಸ್ಟ್ ಮಾಡ್ಕೊಂಡು ಒಂದಿಟ್ಟು ಕೆಲಸ ತೊಗೊಳಮು,
ನಮಗೂ ಇಟ್ಟು ಕೆಲಸ ಆಗ್ತದ, ನಿಮ್ಗೂ ಇಟ್ಟು 4 ದುಡ್ಡು ಆಗ್ತಾವ, ಕೆಲಸ ಮಾಡ್ಕೊತೀರಮ್ಮ ಅಂತಂದ್ರೆ ಅದಕ್ಕೂ ಒಪ್ಕೊಳ್ಳಿಲ್ಲ. ನಿನ್ನಷ್ಟು ಹುಚ್ಚ ಯಾರೂ ಇಲ್ಲ ಅಂತ ಹೇಳಿ ನಮಗೆ. ಅಂದಾಗ ಇವ್ನು ಹಣೆ ಬಾರೆ ಇಷ್ಟ ಅದ, ಮಾಡೋದು ಏನದ, ನಾವು ಇವನಿಗೆ ಪರಿವರ್ತನೆ ಆಗ್ಬೇಕು. ಯಾಕಂತಂದ್ರೆ ನಮ್ಗೆ ಹೆಂಗದ ಹೊರಗಿಂದೆಲ್ಲ ಗೊತ್ತಿತ್ತು. ಇಲ್ಲಿ ರಾಜಕಾರಣಿಗಳಿಗೆ ಹೋಗಿ ಕಿಶಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿದ ಕಿಶಂದ್ರೆ ಒಂದು ಸ್ವಲ್ಪ ಕೆಲಸ ಕೊಡ್ರಿ ಅಂತಂದ್ರೆ ಪಾಪ ಅವ್ರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಕೆಲಸನೂ ಕೊಟ್ರತ್ತಂದ್ರೆ ನಿಯತ್ತಾಗಿ ಕೆಲಸ ಮಾಡಿದ್ರೆ 4 ದುಡ್ಡು ಉಳಿತಿತ್ತು. ಇವ್ರಿಗೆ ಸೋರ್ಸೇ ಇಲ್ಲ, ಏನು ಬರೀ ನ್ಯಾಯ ಪಂಚಾಯತ್ ಮಾಡ್ಕೊಳ್ಳೋದಾಗ ಉಪಯೋಗ ಇಲ್ಲ. ಬಟ್ ಸೋರ್ಸ್ ಬಿಸ್ನೆಸ್ ಅನ್ನೋದು ಏನೂ ಇಲ್ಲ ಅಂತ ಭಾಳಷ್ಟು ಹೇಳ್ದ ಇವನಿಗೆ. ಹೇಳ್ಬೇಕೆ ಇಲ್ಲ ನೀವು ಹುಚ್ಚಿದೆ, ಹಂಗಿದೆ ಹಿಂಗೆ ಆಯ್ತು ಬಿಟ್ಬಿಡು ಅಂತ ಬಿಟ್ಟು. ಎಲ್ಲರೂ ಕೆಟ್ಟವ್ರು ಹಂಗೆ ಕರೆಯರಲ್ಲ ರಾಜಕೀಯವರು. ಇವನೈತೆ ರಾಜಕಾರಣಿಗೆ ಹೋಗಿ ನಂಬೇಬಾರ್ದು ಅಂತ. ಆಯ್ತು ನಂಬೇಡಪ್ಪ, ಅದಕ್ಕೆಲ್ಲ ನಂಬೋದಲ್ಲ. ವಿಷಯ ಏನದಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಏನಾರ ಅವ್ರಲಿಂದ ಕೆಲಸ ತೊಗೊಳಮ್ಮ. ಕೆಲಸ ತೊಗೊಂಡು ಕಿಶಂದ್ರೆ ಏನದ ಕೆಲಸ ಮಾಡ್ಸಮ್ ನಿಯತ್ಲಿಂದ. ಯಾರ್ಯಾರ್ದು ಎಷ್ಟೆಷ್ಟು ಏನೇನದ ಅದೆಲ್ಲ ಕೊಟ್ಟು ಕಿಶಂದ್ರೆ ಉಳಿದ ಮಿಕ್ಕಿದಾಗ ಅರ್ಧ ಹಂಚ್ಕೊಳ್ಳೋ ಮತ್ತು ಅದು ಮಾಡಿದೆವು. ಇಲ್ಲಕ್ಕಂದ್ರೆ ಏನೂ ಬೇಡ, ದುಬೈಗೆ ಹೋಗಿ ಸೆಟ್ಲ್ ಆಗಿಬಿಡುವತ್ತು ಅಂತ ಹೇಳಿದೆವು. ಏನೂ ಬೇಡ, ಹೋಗಿ ದುಬೈಗೆ ಹೋಗಿ ಸೆಟ್ಲ್ ಹಾಕಿಶ ಅಲ್ಲೇ ಇರು, ಜೀವನನೂ ಆರಾಮು ಇರ್ತದೆ, ಎಲ್ಲ ಇದು ಆಗ್ತದೆ. ಯಾವಾಗ ನಿನಗೆ ಅನಿಸ್ತದೆ ಅವಾಗ ಏನದ ದುಬೈಲಿಂದ ಬರೋದು ಹೋಗೋದು ಮಾಡು. ಈಗೆಲ್ಲ ಅಪ್ಡೇಟ್ ಅದ, ವಾಟ್ಸಪ್ ಕಾಲ್ ಅದ. ಮೊದಲೇನದ ಲ್ಯಾಂಡ್ ಫೋನ್ ಇದ್ದು ಹಲೋ ಅಂದರೆ 20 ರೂಪಾಯಿ ಬರ್ತಿತ್ತು. ಈಗೇನೆಲ್ಲ ಫ್ರೀ ಯಾವಾಗ ಬೇಕಾದಾಗ ವಾಟ್ಸಪ್ ಕಾಲ್ ಮಾತಾಡ್ಬೋದು. ದುಬೈದಾಗಿದ್ರೇನು ಅಮೇರಿಕಾದಾಗಿದ್ರು ಇದು ಆಗ್ತದೆ. ಅದಕ್ಕೂ ಒಪ್ಪಲಿಲ್ಲ ಅವ. ಉಪಯೋಗ ಇಲ್ಲಲ್ಲ ಇಂಥ ಕಲ್ಲು ಬಂಡಿಗೆ ಏನದ ಕಟ್ಟದ ಕಿಶಂದ್ರೆ ಮೂರ್ತಿ ಮಾಡ್ಬೇಕಂತ ನಾವು ವಿಚಾರ ಮಾಡಿದೆವು. ಅದು ದೇವೇ ಆತಿನತ್ತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಹಿಂಗಾಗಿ ನಾವು ಬಿಟ್ಬಿಟ್ಟು. ಬಟ್ ಎಲ್ಲ ಒಂದು ಕಡೆ ಈ ಅಪ್ಡೇಟ್ ಆಗಿಲ್ಲ, ಅವ್ರು ಒಂದು ಎಜುಕೇಟೆಡ್ ಇಲ್ಲ, ಅವರು ಓದಿಲ್ಲ. ಜಾಸ್ತಿ ಓದಿದ್ರೆ ಒಂದು ಸ್ವಲ್ಪ ಈಗಿನ ಅದು ಕಲಿಸಿರತ್ತ ರಾತ್ರಿ ಸಾಲಿ ಇರ್ತಿತ್ತು, ಅದು ಅಷ್ಟೇ ಹೋದ. ಓಕೆ. ಜೊತೆಗೆ ಅವ್ರಿಗೆ ಜಾಸ್ತಿ ಮೊಬೈಲ್ನು ಕೂಡ ಯೂಸ್ ಮಾಡಕ್ ಬರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟೆ. ಹೌದಾ? ಬರ್ತಿದ್ದಿಲ್ಲ, ಮೊಬೈಲ್ ಯೂಸ್ ಮಾಡಕ್ ಏನು ಬರ್ತಿಲ್ಲ. ಅಂದ್ರೆ ಕೆಲವೊಂದು ಈಗಿಂದ ಮೊಬೈಲ್ಗಳೇ ಬೇರೆ, ಅವು ಕೀಪ್ಯಾಡ್ ಮೊಬೈಲ್ ಅವು ಬೇರೆ. ಈಗೆಲ್ಲ ಇದು ಅದ. ಈಗ ಅಷ್ಟೊಂದು ಪರ್ಫೆಕ್ಟ್ ಇದ್ದಿಲ್ಲ. ದುಡ್ಡಿನ ವ್ಯವಹಾರಗಳೆಲ್ಲ ಹೇಗೆ ನಡೀತಿತ್ತು? ದುಡ್ಡಿನ ಮ್ಯಾಗ ಭಾಳಷ್ಟು ಹಂಬಲ್ ಇತ್ತು ಅವನಿಗೆ. ದುಡ್ಡು ಮಾಡಬೇಕು ಅನ್ನೋದಿತ್ತು. ಬಟ್ ದುಡ್ಡು ಮಾಡೋ ರೀತಿ ಒಳಗೆ ಮಾಡಿದ್ರೆ ದುಡ್ಡು ಆತಿತ್ತು. ಬಟ್ ದುಡ್ಡು ಮಾಡೋ ರೀತಿ ಒಳಗೆ ಮಾಡಲಿಲ್ಲ. ಅಂಥ ಮೈಂಡ್ಸೆಟ್ ಬರಲಿಲ್ಲ ಅವನಿಗೆ. ದುಡ್ಡು ಮಾಡಬೇಕು ಅನ್ನೋದು ಯಾವ ರೀತಿಲಿಂದ ಮಾಡಬೇಕು ಅನ್ನೋದು ನಾವು ಹೇಳಕತ್ತಿದ್ದೆವು. ಒಂದು ಸಮಾಜದಾಗ ಒಳ್ಳೆವ ಆಗಿ 4 ಜನದ ಬಾಯಿ ಒಳಗಿದ್ದ ಕಿಶಂದ್ರೆ ದುಡ್ಡು ಮಾಡ್ಕೊಳಮ್ಮ ಅಂತ ನಾವು ಹೇಳ್ತಿದ್ದೆವು. ಇವಾಗ ನ್ಯಾಯ ಪಂಚಾಯತ್ ಮಾಡಮು, ಅದು ಮಾಡಮು, ಇದು ಮಾಡಮು, ಹಿಂಗೆ ದುಡ್ಡು ಮಾಡಮ್ಮ ಅಂತ ಇವಂದು. ಬಟ್ ಅದು ಎಷ್ಟು ನ್ಯಾಯ ಪಂಚಾಯತ್ ಎಷ್ಟರ ಇರ್ತಾವೆ ನ್ಯಾಯ ಪಂಚಾಯತ್. ಈಗ ಮನಿಗೊಬ್ಬವರು ಶಾಣೆ ಅದಾರ, ಮನಿಗೊಬ್ಬವರು ಎಜುಕೇಟೆಡ್ ಅದಾರ. ಅವರು ತಮ್ಮ ನ್ಯಾಯ ತಾವು ಮಾಡ್ಕೋತಾರೆ. ಏನು ಸರಿ ಏನು ತಪ್ಪು ಅನ್ನೋದು ಈಗಿನ ಜನ್ರೇಷನ್. ಮೊದಲು ಜನ ಹುಚ್ಚಿತ್ತು, ಹೆಚ್ಚ ಕಡಿಮೆ ಯಾರೊಬ್ಬ ಶಾಣ್ಯರಿದ್ದವ್ರ ಕೈಲಿ ತಂದು ನ್ಯಾಯ ಮಾಡಿಸ್ತಿರು. ಈಗ ಒಬ್ಬೊಬ್ಬರು ಇಬ್ಬರು ಶಾಣ್ಯರ ಅವ್ರ ನ್ಯಾಯ ಅವರೇ ಮಾಡ್ಕೋತಾರೆ. ಇವ್ರಿಗೆ ಎಲ್ಲಿ ದುಡ್ಡು ಬರಬೇಕು? ಹಿಂಗಾಗಿ ಕಿಶಂದ್ರೆ ನಾವು ಸಾಕಷ್ಟು ಇವನಿಗೆ ಬಿಸ್ನೆಸ್ ಮಾಡತ್ತೆ ಹೇಳಿದ್ರೆ ಕೇಳಿಲ್ಲ. ಆಯಿತು ಹೊಡ್ರಿ ಗಾಡಿ, ನೀವು ನಿಮ್ಮ ಪಾಡಿಗಿರಿ, ನಾವು ನಮ್ಮ ಪಾಡಿಗಿರ್ತೀವಿ ಅಂತ ಕಿಶಂದ್ರೆ ನಾವು ಸರ್ಕೊಂಡ್ಬಿಟ್ಟೆವು. ಬಟ್ ಕಂಪ್ಯಾರಿಟಿವ್ಲಿ ಚಂದಪ್ಪ ಹರಿಜನ್ ಅವರು ಒಂದು ಸ್ವಲ್ಪ ಎಜುಕೇಟೆಡ್ ಇದ್ದಾರೆ. ಅವರು ನೆಕ್ಸ್ಟ್ ಜನರೇಷನ್ಗೂ ಸ್ವಲ್ಪ ಯೋಚನೆ ಮಾಡ್ತಿದ್ರು. ಚಂದಪ್ಪ ಅವರಿಗೆ ಇಂಥ ಮೈಂಡ್ ಸೆಟ್ ಇತ್ತು. ಈಗ 2026 ಮೈಂಡ್ ಅವಾಗೇ ಇತ್ತು ಅವ್ರಿಗೆ. ಈಗಿನ ವಿಚಾರಗಳು ಅವಾಗೇ ಇದ್ವು ಅವ್ರಿಗೆ, ಅಷ್ಟು ಅಪ್ಡೇಟ್ ಇದ್ರು ಚಂದಪ್ಪನವರು. ಈಗಿನ ವಿಚಾರಗಳು ಅವಾಗೇ ಇದ್ವು ಅವ್ರಿಗೆ. ಮೊದಲು ಹೆಂಗಿತ್ತು ಅಂತಂದ್ರೆ ಅವರು ಅನ್ಎಜುಕೇಟೆಡ್ ಇದ್ರು ಏನ್ ಮಾತಾಡ್ಬೇಕು, ಮುಂದಿನ ಒಂದು 6 ಸೆನ್ಸ್, ಆಮ್ಯಾಗ ಮುಂದಿನ ಒಂದು ಮೈಂಡ್ ಸೆಟ್ ಏನದ ನೋಡ್ಕೊಂಡು ಕಿಶ್ ವಿಚಾರ ಮಾಡಿ ಮಾತಾಡ್ತಿರ ಅವರು. ಇವ್ರು ಏನದ ಎಲ್ಲರ ಮ್ಯಾಗ ಡೌಟ್ ಮಾಡೋದು, ಸಂಶಯ ಮಾಡ್ಕೊಳ್ಳೋದು, ಈ ರೀತಿ ಇವರು ಇದು ಮಾಡ್ಕೊಂಡು ಕಿಶಂದ್ರೆ ಇದು ಮಾಡೋದು. ಬಟ್ ಹೆಂಗತ್ತಂದ್ರೆ ಇದು ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಭಾಳಷ್ಟು ದಿನ ನಡೆಯಲ್ಲ. ಈಗ ಬರೋ ದಿನಗಳಂಕರೆ ಭಾಳಷ್ಟು ಅಪ್ಡೇಟ್ ಬರ್ಲಿಕ್ಕತ್ತಾವ. ಬಟ್ ಈ ಅಪ್ಡೇಟ್ ಅವಾಗ ಇದ್ದಿಲ್ಲ. ಚಂದಪ್ಪನವ್ರಿದ್ದಾಗ ಆ ಟೈಮ್ದಾಗ ಅಪ್ಡೇಟ್ಗಳು ಇದ್ದಿಲ್ಲ. ಈಗ ಅಪ್ಡೇಟ್ ಭಾಳ ಆಗ್ಯದ. ಈಗ ಇವು ನಡೆಯಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿದಾಗೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಹೇಗೆ ಇರ್ತಾ ಇತ್ತು ಅಂತ ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಬೇಕು ಎಲ್ಲ ಕೇವಲ ಬರೀ ಕುಟುಂಬದೊಳಗೆ ನಡೆದಿದ್ದ ಅಥವಾ ಹೊರಗೂ ಕೂಡ ಆಯ್ತಾ ಕೃತ್ಯಗಳು? ನಾವು ನೋಡಿದ್ದು ಕುಟುಂಬದಾಗೆ, ನಾವು ನೋಡಿದಾಗ ಕುಟುಂಬದಾಗಿದ್ದು. ಇತ್ತಿತ್ತಲಾಗಿ ಏನದ ನಾವು ಎಲ್ಲ ಬಿಟ್ಕೊಳಕ ಇವು ಹಿಂಗಾಗ್ಯದ. ಇವು ಸುಮ್ಕೆ ನಾ ಹೇಳ್ದಲ್ಲ ಜಸ್ಟ್ ಅಗಳೇ ಹೇಳ್ದ, ಒಬ್ಬನಿಗೆ ಡಾನಿಗೆ ಹೊಡೆದ ಬಳಕ ಏನದ ಹೆಸರು ಆಗ್ತದ. ಜನ ಅಣ್ಣ ಆಗ್ತಾರ. ಅಣ್ಣ ಅಂದ ಬಳಕ ಏನದ ಜೈಲಿಗೆ ಹೋದ ಬಳಕ ಅಲ್ಲಿ ಸ್ವಾಗತ ಮಾಡ್ಲಿಕ್ಕೆ ಒಂದು 10-20 ಜನ ಅಲ್ಲಿ ಏನದ ಹಾರ ಹಾಕಿಶನ್ ತರ್ತಾರ. ತಂದ ಕಿಶನ್ ಬಳಕ ಅವ್ನು ಡಾನ್ ಸ್ಟಾರ್ಟ್, ಅವ್ನು ರೋಲ್ ಕಾಲ್ ಸ್ಟಾರ್ಟ್, ಆಮ್ಯಾಗ ಒಂದು ಬಡ್ಡಿ ವ್ಯವಹಾರ ಸ್ಟಾರ್ಟ್ ಆಗ್ತದೆ. ಹಿಂಗಾಗಿ ದುಡ್ಡು ಮಾಡ್ಕೋತಾರೆ, ಇಷ್ಟೇ ಮತ್ತೇನು ಹೇಳಿದ್ರು. ಜೊತೆಗೆ ಆ ಘಟನೆ ನಿಮಗೆ ಭಾಗಪ್ಪ ಹರಿಜನನ್ನ ಕೊನೆಯದಾಗಿ ಆತನನ್ನ ಆ ಹೀನಾಯವಾಗಿ ಮುಗಿಸಿದ್ದಿದೆಯಲ್ಲ, ಯಾರು ಕೂಡ ಊಹೆ ಮಾಡಿರಲಿ. ನೀವೇ ಶಾಕ್ ಆದ್ರಿ?
ಇಲ್ಲ ನಾ ಶಾಕ್ ಆಗಲಿಲ್ಲ. ಈ ಥರ ಆಗುತ್ತೆ ಅಂತ ಊಹೆ ಮಾಡಿದ್ರಿ? ನಾ ಆ್ಯಕ್ಚುಲಿ ಇವು ಸಾಯಕ್ಕಿಂತ ಮುಂಚೆ ಒಂದು 5 ವರ್ಷ ಹಿಂದೆ ಇವರು ಕಾಂಟ್ಯಾಕ್ಟೇ ಇದ್ದಿಲ್ಲ ನಮಗೆ. ಇವ್ನ ಮಾತಿಲ್ಲ ಕತಿ ಇಲ್ಲ ಏನೇನೇನೇನು ಸಂಬಂಧ ಇದ್ದಿಲ್ಲ. ನನಗೇನು ಹಂಗೆ ಹಾಕಿಸಿ ನನಗೇನು ಆಶ್ಚರ್ಯನೂ ಅನ್ನಿಸ್ಲಿಲ್ಲ. ಮರ್ಡರ್ ಆಯಿತು ಅಂತಂದ್ರು ಆಗಿರ್ಬೇಕು ಅಂತ ತಕ್ಷಣ ನಾವು ಸುಮ್ಮ ಕೂತೇವೆ. ನಮಗೇನು ಆಶ್ಚರ್ಯನೂ ಆಗಲಿಲ್ಲ, ದುಃಖನೂ ಆಗಲಿಲ್ಲ, ಖುಷಿನೂ ಆಗಲಿಲ್ಲ. ಯಾಕೆ ಅಂತ ಅಂದ್ರೆ ನೀವು ಊಹೆ ಮಾಡಿದ್ರಿ ಅಂತನಾ ಅಥವಾ ಇವತ್ತಲ್ಲ ನಾಳೆ ಆಗೋದೇ ಈ ಥರ ಅಂತ ಊಹೆ ಮಾಡಿದ್ರಿ ಅಂತ? ಇವತ್ತಿಲ್ಲ ನಾಳೆ ಆಗದೇ ಇತ್ತು ಅದು. ಬಟ್ ಇವ್ರು ಮಾಡ್ತಾರ ಅವ್ರು ಮಾಡ್ತಾರ ಅನ್ನೋದು ನಾವು ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಆಯಿತು ಅಂದ್ರೆ ಇನ್ನೊಂದೇನದ, ಆ್ಯಕ್ಚುಲಿ ನನಗೆ ಫೀಲ್ ಆಗೋದಿತ್ತು. ನನಗೆ ಫೀಲ್ನೂ ಆಗಲಿಲ್ಲ, ಆಮೇಲೆ ಖುಷಿನೂ ಆಗಲಿಲ್ಲ. ಯಾಕಂತಂದ್ರೆ ನಾ ಎಲ್ಲ ನೋಡ್ಕಿಶಂದ್ರೆ ಬ್ಯಾಡೆ ಇವ್ರ ಸಹವಾಸ, ನಾವೊಂದು ಒಳ್ಳೆಯವ್ರಾಗಿ ಇರಬೇಕು ಅಂತ ಕಿಶನ್ ನಾವು ಸರದವರು. ಮತ್ತೆ ಇವ್ರು ಕೂಡ ಫೀಲ್ ಮಾಡಿಕೊಂಡು 4 ಜನಕ್ಕೆ ಹೇಳಿ ಹಂಗೆ ಹಿಂಗೆ ಅಂತ ಕಿಶಂದ್ರೆ ಮತ್ತು ನಾವು ಏನದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಅಟ್ಯಾಚ್ಮೆಂಟ್ ಆಗೇಬಾರ್ದು ನಮ್ಮದು ತನ್ನ ಉದ್ದೇಶಕ್ಕೆ ನಾವು ಬಿಟ್ಟಿವೆಲ್ಲ. ಸಾಕಷ್ಟು ಜನ ಪರಿಚಯ ಇದ್ರೂ ಅವ್ರಿಗೆ ನಿಂತು ಕಿಶನ್ ಮಾತಾಡಲ್ಲ ನಾವು. ಸುಮ್ಮನೆ ಯಾಕೆ ಅವ್ರು ಕೂಡ ಏನು ಮಾತಾಡೋದು, ಜನ ನೋಡಿದ್ರಂದ್ರೆ ಇವ್ರ ಜೊತೆ ಇವ್ರು ಕಾಂಟ್ಯಾಕ್ಟ್ ಅದಪ್ಪ ಅಂತ ಏನಾರ ಅದನ್ನ ಕೆಲಸ ತರಬೇಕು, ನೀವು ಹೇಳ್ರಿ ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೋರಿ ಅಂತ ಹೇಳ್ಬೇಕು. ಇದೆಲ್ಲ ಯಾಕೆ ಜಂಜಾಟದಾಗ ಬೀಳೋದು, ಬೇಡ ಅಂತ ನಾವು ಆರಾಮಾಗಿ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಸರ್, ಅದು ನೀವು ಕಂಡಿರೋದಕ್ಕೆ ಹೇಳ್ತಾ ಇರೋದು, ಹೇಗಿರ್ತಾ ಇತ್ತು ಹವಾ ಅಂತ. ಈಗೆಲ್ಲ ಬಿಡಿ, ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಥರದ ಆ್ಯಕ್ಷನ್ ತಗೊಳ್ತಾ ಇದೆ, ಕದ್ದು ಮುಚ್ಚಿ ಓಡಾಡೋ ಪರಿಸ್ಥಿತಿ ಬಂದಿದೆ. ಬಟ್ ಅವಾಗ ಒಂದು ಬೀದಿಲಿ ಬಂದರೆ, ಇದೇ ಚಂದಪ್ಪ ಹರಿಜನ್ ಅಂತವ್ರು ಬಂದರೆ, ತುಂಬ ಪೀಕ್ ಇದ್ದ ಕಾಲಘಟ್ಟದಲ್ಲಿ ಅವರ ಹವಾ ಪೀಕ್ ಇದ್ದ ಕಾಲಘಟ್ಟದಲ್ಲಿ ಹೇಗಿರ್ತಾ ಇತ್ತು, ಜನ ಎಷ್ಟು ಹೆದರ್ತಾ ಇದ್ರು ಅಂತ ಕೇಳ್ತಾ ಇದ್ದೀನಿ. ಜನ ಪ್ರೀತಿಲಿಂದ ನೋಡ್ತಿರೋರಿಗೆ, ಈಗಿನ ಕ್ರಿಮಿನಲ್ಸ್ಗೆ ನೋಡ್ತಾರ ಭಯದ್ಲಿಂದ ನೋಡ್ತಾರ. ಅವಾಗ ಅವ್ರಿಗೆ ಪ್ರೀತಿಲಿಂದ ನೋಡ್ತಿರೋ, ಆಮ್ಯಾಗ ಅಷ್ಟೇ ಅವರು ದ್ವೇಷ ಏನಿತ್ತು ಅವ್ರಿಗೆ ಅಷ್ಟೇ ಭಯ ಇರ್ತಿತ್ತು. ಉಳ್ಕಿದ ಜನಕ್ಕೆ ಸಪೋರ್ಟ್ ಮಾಡ್ತಿರೋ. ಇವತ್ತು ಹಿಂಗೆ ಬಂದಾರಪ್ಪ ಅಂತಂದ್ರೆ, ಹಸುವಾಗಿ ಬಂದಾರಂದ್ರೆ ರೊಟ್ಟಿ ಮಾಡ್ಕಿಸಿ ತಿನ್ನಿಸಿ ಕಳಿಸ್ತಿರೋ ಅವ್ರಿಗೆ. ಹಿಂಗೆ ಬಂದದ ಹಸು ಆಗ್ಯದತ್ತ ಅವ್ರು ಹೇಳಿದ್ರಪ್ಪ ಅಂದ್ರೆ ಜಸ್ಟ್ ನಿಂದ್ರಿ ಅಂತ ಕಿಶಿ ಬಿಸಿ ರೊಟ್ಟಿ ಮಾಡಿ ತಿನ್ನಿಸಿ ಕಳಿಸ್ತಿರೋ ಅವ್ರಿಗೆ. ಅಂದ್ರೆ ಜನಕ್ಕೆ ಪ್ರೀತಿ ಇದ್ದಲ್ಲಿ ಆ ರೀತಿ ಅಂಜಿ ಮಾಡ್ತಿದ್ದಿಲ್ಲ ಅದು, ಬಟ್ ಪ್ರೀತಿ ಇರ್ತಿತ್ತು. ಪ್ರೀತಿಲಿಂದ ಇದು ಮಾಡಿಸ್ತಿರೋ. ಬಂದಾನ ಮಾಡ್ಯಾನ ಹಂಗೆ ಬೇಡ ಮನೆ ಬಿಟ್ಟು ಹೋಗೋದು ಹಂಗೆ ಮಾಡ್ತಿದ್ದಿಲ್ಲ. ಜಸ್ಟ್ ಏನಂದ್ರೆ ಬಂದಾರತ್ತಂದ್ರೆ ಹಸುವಾಗ್ಯದ ತಂದಾರತ್ತಂದ ಬಳಿಕ ಬಿಸಿ ರೊಟ್ಟಿ ಮಾಡಿ ತಿನ್ನಿಸ್ಕೇಶನ್ ಕಳಿಸ್ತಾರೆ. ಈಗೇನದ ಈಗಿನ ಕ್ರಿಮಿನಲ್ಸ್ ಬಂದ್ರಪ್ಪ ಅಂದ್ರೆ ಕೊಂಡಿ ಹಾಕೋತಾರೆ, ಹೋಗಿ ಆ ಕಡೆ ತೇಕೇಶನ್. ಅಲ್ಲ, ಅವ್ರು ಕ್ರೈಮ್ ರೇಟ್ ನೋಡಿ ಭಯ ಪಟ್ಟವ್ರು ಯಾರು ಇಲ್ಲ ಅವಾಗ? ಇಲ್ಲ, ಅವರು ಎದುರಾಳಿಗಳೇ ಅಷ್ಟೇ ಭಯ ಪಡ್ತಿರು. ಮ್ಯಾಕ್ಸಿಮಮ್ ಭಯ ಪಡ್ತಿಲ್ಲ. ಇರ್ತಿತ್ತು ಭಯ, ಜನ ಹಿಂಗಪ್ಪ ಅಂತ ಭಯ ಇರ್ತಿತ್ತು. ಬಟ್ ಏನದ ಅಷ್ಟೊಂದು ಇದು ಇದ್ದಿಲ್ಲ. ಬಟ್ ಅವ್ರದ್ದು ಬಾಂಧವ್ಯತೆನೂ ಸರಿಯಾಗಿತ್ತು. ಯಾರಿಗೂ ಜಾಸ್ತಿ ಬೆಟ್ ಆಗ್ತಿದ್ದಿಲ್ಲ. ಒಮ್ಮೆ ಹುಚ್ಚುಚ್ಚನಂಗೆ ಏನೂ ಮಾಡ್ತಿದ್ದಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಿರು. ಅವ್ರ ಸೇಫ್ಟಿ ಒಳಗೆ ಅವ್ರ ಅಲರ್ಟ್ದಾಗ ಅವ್ರು ಇರ್ತಾರೆ ಅಷ್ಟೇ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್, ಹಾಗೆ ಅವರು ಈ ಥರದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬ ಆ್ಯಕ್ಟಿವ್ ಇದ್ದ ಕಾಲಘಟ್ಟದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಹಂತಕ್ಕಿತ್ತು ಅಂತ ಅಂದರೆ, ತುಂಬ ಎನ್ಕರೇಜ್ ಮಾಡೋ ರೀತಿನ ಅಥವಾ ಕಾಂಪ್ರಮೈಸ್ ರೀತಿನ ಅಥವಾ ಯಾವ ಥರ, ಅಥವಾ ಒಂದು ಸಂಘರ್ಷ ಇದ್ದೇ ಇತ್ತು ಆಗಲೂ ಕೂಡ? ಸಂಘರ್ಷ ಇತ್ತು ಕೆಲವೊಂದು. ಅವಾಗೂ ಸಾಕಷ್ಟು ಆಲ್ಮೇಲ್ದಾಗ NM ಅಂತ ಕಿಶಂದ್ರೆ ಒಬ್ಬರು PSI ಬಂದಿರು. ಅವ್ರದ್ದು ಹವಾ ಹೆಂಗಿತ್ತು ಅಂದ್ರೆ, ಜಸ್ಟ್ ಆ ಟೈಮ್ದಾಗ ಇನ್ನೂ ಕಾರ್ ಇದ್ದಿಲ್ಲ. ಜಸ್ಟ್ ಅವರು ಗಾಡಿ ಬುಲೆಟ್ ಸ್ಟೇಷನ್ದಾಗ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ 9 ಗಂಟೆಗೆ ಎಲ್ಲ ಅಂಗಡಿ ಬಂದ್ ಮಾಡ್ತಿದ್ರು. ಅಂಥ ಹವಾ ಮಾಡ್ಕಿಸಿ ಒಂದು ಟೈಟ್ ಮಾಡಿದರು. ನಮ್ಗೆ ತಿಳಿದ ಮಟ್ಟಿಗೆ ಅದಕ್ಕೆ ಬ್ಯಾಕ್ ಸೈಡ್ ಯಾರು ಬಂದಿರು PSI ಸ್ಟಿಕ್ಟ್ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಗೆ ತಿಳಿದಿದ್ದ ಮಟ್ಟಿಗೆ NM ತಕ್ಷಣ ಬಂದಿರು. ಅವರೆಲ್ಲ ಚಂದಪ್ಪ ಅವರಿಗೆ ಬೆನ್ನು ಹತ್ತದವ್ರೆ, ಹಿಡಿಬೇಕಂತ ತಕ್ಷಣ ಪ್ರಯತ್ನ ಪಡೆದವರು. ಆ ಟೈಮ್ದಾಗ ಅವ್ರ ಕೈಯಾಗ ಸಿಗಲಿಲ್ಲ. ಅವರು ಅವರು ಸಾಕಷ್ಟು ಆಲ್ಮೇಲೆ ಅನ್ನೋದು ಭಾಳಷ್ಟು ಟೈಟ್ ಮಾಡಿಟ್ಟಿದ್ರು. ಜಸ್ಟ್ ಅವ್ರು ಬುಲೆಟ್ ಗಾಡಿ 9 ಗಂಟೆಗೆ ಸೌಂಡ್ ಆಯಿತು ಅಂದ್ರೆ ಎಲ್ಲ ಅಂಗಡಿಗಳು ಬಂದ್ ಮಾಡ್ತಾರೆ. ಆ ರೀತಿ ಒಂದು ಇದು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಸರ್, ಎರಡು ಕುಟುಂಬಗಳ ನಡುವಿನ ವೈರತ್ವ ಓಕೆ, ಬಟ್ ಅದು ಯಾವ ಮಟ್ಟಿಗೆ ದ್ವೇಷ ಸೀಮಿತವಾಗಿರ್ತಾ ಇತ್ತು ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ಅವ್ರ ಹೆಣ್ಣು ಮಕ್ಕಳನ್ನು ಅಥವಾ ಇವ್ರ ಮನೆ ಹೆಣ್ಣು ಮಕ್ಕಳನ್ನು ಅಥವಾ ಅವ್ರ ಕುಟುಂಬದವ್ರು ಯಾರನ್ನೇ ದ್ವೇಷ ಮಾಡೋ ರೀತಿಯಾಗ ಅಥವಾ ಯಾವ ರೀತಿಯಾಗಿರ್ತಾ ಇತ್ತು ಅಂತ? ಇಲ್ಲ, ಅವಾಗಿಂದ ಓನ್ಲಿ ದ್ವೇಷ ಇರ್ತಿತ್ತು ಅಷ್ಟೇ. ಈಗ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ನಾವು ಕೇಳಿದ್ದು ನಮ್ಮ ತಂಗಿ ಆಲಿ ಎದುರಾಳಿಗಳ ತಂಗಿ ಆಲಿ ಆಕಿಗೆ ನಾವು ತಂಗಿ ಅತ್ತೆ ಸ್ವೀಕಾರ ಮಾಡ್ತಿರೋ ಅವಾಗ. ಆ ಟೈಮ್ದಾಗಿನ ಭೀಮಾತೀರ ಆಕಿ ತಂಗಿ ಅಂದ್ರೆ ತಂಗಿನೇ. ನಮ್ಮ ಅವ್ರ ಎದುರಾಳಿಗಳ ತಂಗಿ ಅತ್ತೆ ಸ್ವೀಕಾರ ಮಾಡ್ತಿರೋ ಅವರು. ಅವ್ರ ಮಿಸಸ್ ಅವ್ರ ಹೆಂಡತಿಗೆ ವೈನಿ ಅತ್ತೆ ಸ್ವೀಕಾರ ಮಾಡ್ತಿರೋ, ಅವರಿಗೂ ತಾಯಿ ಸ್ಥಾನ ಕೊಡ್ತಿರು. ಅವ್ರ ತಾಯಿಗೆ ತಾಯಿ. ಬಟ್ ಏನು ವೈರಿಗೆ ಮುಗಿಸೋದು ಅಷ್ಟೇ. ಅವ್ರ ಫ್ಯಾಮ್ಲಿಗೆ ಏನೂ ಟಚ್ ಮಾಡೋದಿಲ್ಲ. ಮತ್ತು ಅವ್ರ ಫ್ಯಾಮ್ಲಿ ಒಳಗೆ ಅವ್ರ ಬ್ರದರ್ ಏನಾರೇ ಕ್ರೈಮ್ದಾಗ ಇನ್ವಾಲ್ವ್ ಆದಪ್ಪ ಅಂದ್ರೆ ಅವ್ರ ಬ್ರದರ್ಗೆ ಟಾರ್ಗೆಟ್ ಮಾಡೋದು. ಇಲ್ಲಪ್ಪ ಅಂದ್ರೆ ಅವ್ರ ಪಾಡಿಗೆ ಅವರು. ಇಂಥವೆಲ್ಲ ಸಾಕಷ್ಟವ.
ಇಂಥವೆಲ್ಲ ಸಾಕಷ್ಟು ಮಾಡ್ಯಾರ ಅವರು. ಅಂದ್ರೆ ಅವ್ರ ಎದುರಾಳಿಗೆ ಅಷ್ಟೇ ಟಾರ್ಗೆಟ್, ಉಳ್ಕಿದವ್ರಿಗೆ ಏನೂ ಇಲ್ಲ. ಅವ್ರ ಮಿಸ್ಸಸ್ ಆಲಿ, ಅವ್ರ ತಂಗಿ ಆಲಿ, ಅವ್ರ ಅಣ್ಣತಮ್ಮದೇರ ಆಲಿ, ಅವ್ರಿಗೆ ಯಾರಿಗೂ ಏನು ಇದು ಮಾಡ್ತಿಲ್ಲ. ಬಟ್ ಎದುರಾಳಿ ಸಿಕ್ಕಪ್ಪ ಅಂದ್ರೆ ಎದುರಾಳಿಗೆ ಹೊಡೆಯೋದು. ಅವರು ಕೂಡ ಅಷ್ಟೇ, ಇವ್ರ ಫ್ಯಾಮಿಲಿ ಒಳಗೆ ಯಾರು ಅದ್ರ ಬ್ಯಾಕ್ ಸೈಡ್ ಹೆಂಡತಿ ಮಕ್ಕಳು ಆಮ್ಯಾಗ ಇದು ಇವ್ರಿಗೆ ಯಾರು ಏನಾರು ಮಾಡಿದ್ರೆ ಕಟ್ಟಿ ಹಾಕಿ ಹೊಡೆದಿದ್ದು ಉದಾಹರಣೆನೂ ಅವ. ಈಗ ಎದುರಾಳಿಗೆ ತಂಗಿಗೆ ಯಾರು ಚುಡಾದ್ರು ಮಾಡಿದ್ರಂತಂದ್ರೆ ಕಟ್ಟಿ ಹಾಕಿ ಹೊಡೆದಿದ್ದು ಉದಾಹರಣೆಗಳು ಅವ ಭೀಮಾತಿರ್ತಾರೆ. ಅಷ್ಟೊಂದು ಬಾಂಧವ್ಯತೆನೂ ಇತ್ತು. ಅದ್ರ ವೈರಿಗೆ ವೈರಿಯತೆ ನೋಡ್ತಿರೋ, ಬಟ್ ವೈರಿ ಫ್ಯಾಮ್ಲಿಗೆ ಆ ರೀತಿ ನೋಡ್ತಿಲ್ಲ. ಎಷ್ಟೋ ಜನ ರಾಖಿ ಕಟ್ಕೊಂಡವ್ರು ಹರ, ಅವ್ರ ಮನ್ಯಾಗ ಹೋಗಿ ಹೋಳಿಗೆ ತುಪ್ಪ ತಿಂದು ಬಂದವ್ರು ಅದಾರ. ಅಂದ್ರೆ ಬಟ್ ಅದು ಎದುರಾಳಿ ಅಷ್ಟೇ ನೋಡೋದು. ಆ ಟೈಮ್ದಾಗ ಯಾರು ಏನೂ ಮಾಡೋದಿಲ್ಲ. ಬಟ್ ಹೊರಗಡೆ ಸಿಕ್ಕಪ್ಪ ಅಂತ ಮುಗಿಸೋದು ಅಷ್ಟೇ. ಹಂಗಿತ್ತು ಆ ಟೈಮಿಂದ ವೈರತ್ವ ಆ ರೀತಿ ಇತ್ತು. ಈಗೆಲ್ಲ ಚಿಲ್ಲರ್ ಆಗ್ಬಿಟ್ಟವ್ರು ಅವ್ರು. ಬಟ್ ಭೀಮಾತಿಯವ್ರ ಈ ಮಟ್ಟಿಗೆ ಸುದ್ದಿ ಮಾಡೋದಕ್ಕೆ ಏನು ಕಾರಣ ಅಂತೀರಿ ಸರ್ ನೀವು? ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಯ್ತು ರೀ. ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಯಿತು. ಮೊದಲು ಹೋಲ್ ಬಿಡುವ ಅನ್ನೋದಿತ್ತು. ಮೊದಲು ಅಷ್ಟೊಂದು ಇದು ಇದ್ದಿದ್ದಿಲ್ಲ, ಲ್ಯಾಂಡ್ಲೈನ್ ಇದ್ದು ಡಿಪಾರ್ಟ್ಮೆಂಟ್ಗೂ ಇನ್ಫಾರ್ಮೇಷನ್ ಸಿಗ್ತಿದ್ದಿಲ್ಲ. ಈಗೆಲ್ಲ ಡಿಪಾರ್ಟ್ಮೆಂಟದು ಅಪ್ಡೇಟ್ ಆಗ್ಯದ. ಅಪ್ಡೇಟ್ ಹಾಕಿಸಿ ಭೀಮಾತಿರ ಆಲ್ಮೋಸ್ಟ್ ಆಲ್ ಒಂದು 70-80% ಮುಕ್ತಾಯ ಆಗ್ಯದ. ಈಗ ಇನ್ನೊಂದು ಕೆಲವೊಂದು ಏನು ಇವು ವಿಚಾರಗಳು ಅವಲ್ಲ, ಇಂಥವಕ್ಕೆಲ್ಲ ಪ್ರೋತ್ಸಾಹ ಕೊಟ್ರೆ ಸ್ವಲ್ಪ ಇದು ಆತ. ಇಂಥವಕ್ಕೆಲ್ಲ ಕಡಿವಾಣ ಹಾಕಿದ್ರಂದ್ರೆ ಆಟೋಮೆಟಿಕ್ ಭೀಮಾತಿರ ತನ್ನದು ಕ್ರಿಮಿನಲ್ಸ್ಗಳು ಯಾರೂ ಇರಲ್ಲ ತನಸ್ತದೆ. ಯಾಕಂದ್ರೆ ಜೈಲಿಂದ ಹೊರಗೆ ಬರೋಣ, ಅವ್ರಿಗೆ ಸ್ವಾಗತ ಮಾಡೋದು, ಅವ್ರ ಹಿಂದೆ 7-8 ಜನ ತಿರುಗಾಡೋದು ಮಾಡೋದು, ಇದ್ರಲಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹವಾ ಮೇಂಟೈನ್ ಹಾಕಿಸಿ ಇದು ಆಗ್ತದೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ದವ್ರು ಅವ್ರ ರೀತಿ ಒಳಗೆ ಅವ್ರ ಸ್ಟೈಲ್ ಒಳಗೆ ಏನಾರೆ ಆ್ಯಕ್ಷನ್ ತೊಗೊಂಡ್ರಪ್ಪ ಅಂತಂದ್ರೆ 100% ಏನು ಅಂತ ಇರಲ್ಲ. ಆಮ್ಯಾಗ ಭೀಮಾತೀರದಾಗ ಸಾಕಷ್ಟು ಬೇರೆ ರೀತಿ ಬೆಳವಣಿಗೆ ಆಗಿದ್ದು ಜನನೂ ಅದ. ಭೀಮಾತೀರ ಅಂತಂದ್ರೆ ಭೀಮಾತೀರದಾಗ ಬೆಳೆದವ್ರನ್ನವ್ರ, ಆರ್ಟಿಸ್ಟ್ಗಳವ್ರ, ಸಾಹಿತ್ಯಗಳವ್ರ, ಇವು ಯಾವ ಹೈಲೈಟ್ ಮಾಡಕತ್ತಿಲ್ಲ. ಬಟ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳೇ ಹೈಲೈಟ್ ಮಾಡಕತ್ತಾರ ವಿನ ಕೆಲವೊಂದು ಇಂಥ ಆ್ಯಕ್ಟಿವಿಟೀಸ್ಗಳೂ ಅವ. ಆರ್ಟಿಸ್ಟ್ಗಳಾರ, ಆಮ್ಯಾಗ ಸಾಕಷ್ಟು ಫ್ರೀಡಮ್ ಫೈಟರ್ಸ್ಗಳೂ ಹರ, ಅವು ಏನೂ ತೋರಿಸ್ಲ ಇದು ಮಾಡಲ್ಲ. ಬಟ್ ಜಸ್ಟ್ ಭೀಮಾತೀರ ಅನ್ನೋಣ ಅದೊಂದು ಕೆಟ್ಟ ಹೆಸರು ಆದಪ್ಪ ತನ್ನ ಲೆವೆಲ್ ಆಗಲ್ಲ. ಭೀಮಾತೀರದಾಗ ಇಂಥ ಪ್ರತಿಭೆ ಹರ, ಅವ್ರು ನೋಡಿದ್ರೆ ರೊಮ್ಯಾಂಟಿಕ್ ಆಗ್ತದೆ. ನಿಮ್ಗೆ ಕನಿಷ್ಠ ಒಂದು 20-30 ಎಪಿಸೋಡ್ ಸಿಗ್ತಾವಂತಾವು. ಸಾಧಕರು, ಭೀಮಾತೀರದ ಸಾಧಕರು ನಿಮ್ಗೆ ಒಂದು ನಾರ್ಮಲ್ ಆಗಿ ನಾನೇ ಹೇಳತ್ತಂದ್ರೆ ಒಂದು 20 ಜನದ್ದು ಹೇಳ್ತೀನಿ. 20 ಜನ ಒಂದು ಸಾಧಕರದು, ಹಿಂಗೆ ಭಾಳಷ್ಟು ಮಂದಿ ಹರ. ಅದನ್ನು ಭೀಮಾತೀರದಾಗೆ ಬರ್ತಲ್ಲ. ಅಂಥವಕ್ಕೆಲ್ಲ ಸಪೋರ್ಟ್ ಮಾಡ್ಕೇಶಂದ್ರೆ ಬೆಳೆಸಿದ್ರೆ ಮಾಡಿದ್ರೆ ಇದು ಆಗ್ತದೆ. ರಾಜಾರೋಷವಾಗೂ ವೆಪನ್ಸ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರ ಆಗಿನ ಟೈಮ್ದಾಗ ತಿರುಗಾಡ್ತಿರು, ಅವ್ರು ತಿರುಗಾಡ್ತಾರೆ. ಆಗಿನ ಟೈಮ್ದಾಗ ರಾಜಾರೋಷವಾಗೇ ತಿರುಗಾಡ್ತಿರು. ಯಾಕಂದ್ರೆ ಅವ್ರಿಗೆ ಎದುರಾಳಿಗಳಿಂದ ಇವ್ರಕ ಪ್ರಭಾವ ಆಗಿ ಎದುರಾಳಿಗಳೂ ಇರ್ತಿರು. ಆಮ್ಯಾಗ ಇವರು ಪ್ರಭಾವಿಗಳು, ಆಮ್ಯಾಗ ಎದುರಾಳಿಗಳನ್ನು ಪ್ರಭಾವಿಗಳು. ಇಂಥ ಟೈಮ್ದಾಗ ಅವರು ಆರ್ಮ್ಸ್ ಏನದ ಓಪನ್ ಆಗಿ ಇಟ್ಕೊಂಡು ತಿರುಗಾಡ್ತಾರೆ ಅವ್ರು, ಹಂಗೇನಿಲ್ಲ. ಬಟ್ ಎಲ್ಲಿಂದ ನಿಮಗೆ ಆ ಥರದ ಮೂಲ ಎಲ್ಲೂ ಗೊತ್ತಿಲ್ಲ? ಎಲ್ಲಿಂದ ಬರ್ತಾ ಇತ್ತು, ಎಲ್ಲಿ ಸಿಗ್ತಾ ಇತ್ತು? ನಾವು ಚಿಕ್ಕವ್ರು, ಕಡಿಮೆ ಹಣದಲ್ಲಿ ಸಿಗ್ತಾ ಇತ್ತು ಆ ಥರ? ಇಲ್ಲ, ನಾವು ಚಿಕ್ಕವರು. ಹಿಂಗೆ ಹಾಕಿಸಂದ್ರೆ ಅದಕ್ಕೆ ಏನು ತಲೆನೂ ಕೆಡ್ಸ್ಕೊಂಡಿಲ್ಲ. ಆಮ್ಯಾಗ ಇನ್ನೊಂದು ಏನಂತಂದ್ರೆ ಅವು ಚಂದಪ್ಪಣ್ಣವ್ರ ಕಾಲದಿಂದ ನಾವು ಅವ್ರ ಬಲ್ಲಿ ನೋಡಿದ್ವು ಅಷ್ಟೇ. ಬಟ್ ನಾವು ಅದಕ್ಕೆ ಯಾಕೆ ಡೀಪ್ ಹೋಗ್ಬೇಕು, ಅವ್ರು ಸುಮ್ಮನೆ ನಮ್ಗೆ ಏನದ ಸಣ್ಣ ಹುಡುಗತ್ತೆ ಹಾಕಿಸಿದ್ರೆ ಸುಮ್ಮನೆ ಹೆಗಲ್ ಮ್ಯಾಕೆ ಹಾಕಿಸಿ ಚಪ್ಪಸೋರು ಅಷ್ಟೇ. ನಮ್ಗೆ ಅದೇ ಒಂದು ಖುಷಿ. ನಮ್ಗೆ ಚಂದಪ್ಪಣ್ಣವ್ರು ನಮ್ಗೆ ಇದು ಮಾಡಿದ್ರು ಅಂತ ಅದೇ ಒಂದು ಖುಷಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ? ಚಿಕ್ಕ ವಯಸ್ಸು. ಅವಾಗ ತುಂಬಾ ಕ್ಲೋಸ್ ಇದ್ರಿ? ಒಂದು ಸ್ವಲ್ಪ ಮುಖ ಪರಿಚಯದಿಂದ ಹಿಡಿದು ಮುಖ ಪರಿಚಯ ಇತ್ತು. ಆಮ್ಯಾಗ ಅವರು ಆಲ್ಮೇಲಿಂದ ಪುನಾಕ್ ಹೋತಿರು. ಪಂಡ್ರಾಪುರ ಗಾಣಗಾಪುರ ಟು ಪುನಾ ಬಸ್ ಇತ್ತು. ಆ ಟೈಮ್ದಾಗ ಸೀಟ್ ಗೀಟ್ ಹಿಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವು ಚಿಕ್ಕವ್ರು ಇದ್ದೇವಲ್ಲ, ಸೀಟ್ ಗೀಟ್ ಹಿಡಿದ ಕಿಶನ್ ಕೊಡ್ತಿದ್ರು. ನಮ್ಮ ಹುಡುಗ ಸೀಟ್ ಹಿಡ್ದತ್ತ ಕಿಶನ್ ಇದು ಮಾಡ್ತಿದ್ರು. ಅವಾಗೆಲ್ಲ ವಾಕ್ಮೆನ್ ಟೇಪ್ ಕಿವ್ಯಾಗ ಹಾಕೊಂಡು ಕಿಶನ್ ಅವರೆಲ್ಲ ಹಾಡ ಕೇಳ್ಕೊತ ಹೋಗೋರು. ಆ ಟೈಮ್ದಾಗ ಇವರೇ ಚಂದಪ್ಪ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಯಾಕಂದ್ರೆ ಅಪ್ಡೇಟ್ ಇದ್ದಿಲ್ಲ. ಜನ ಹೆಸರು ಕೇಳ್ತಿರು ವಿನ ಹೆಸರು ಗೊತ್ತಿತ್ತು, ಫೇಸ್ ಗೊತ್ತಿದ್ದಿಲ್ಲ ಜನಕ್ಕೆ. ಹಿಂಗೆ ಹಾಕಿಸಂದ್ರೆ ಇದು ಆಗ್ತಿತ್ತು. ಈಗೆಲ್ಲ ಯೂಟ್ಯೂಬ್ ಅವು ಇವು ಬಂದು ಕಿಶಂದ್ರೆ ಯಾರು ಏನು ಹೆಂಗೆ ಆತ ಅನ್ನೋದು ಎಲ್ಲರಿಗೂ ಗೊತ್ತದ. ಈಗ ಆ ಟೈಮ್ದಾಗ ರೀಲ್ ಕ್ಯಾಮ್ರಾ ಇರ್ತಿದ್ದು, ಫೋಟೋ ಆ ಟೈಮ್ದಾಗ ಇರ್ತಿದ್ವು. ಆಮ್ಯಾಗ ಆ ಟೈಮ್ದಾಗ ಇದು ಇದ್ದಿಲ್ಲ. ಈಗೆಲ್ಲ ಪ್ರತಿಯೊಬ್ಬರು ಸಣ್ಣ ಹುಡುಗರಿಗೆ ಯಾರು ಏನು ಅಂತ ಅನ್ನೋದು ಗೊತ್ತಾಗ್ಬಿಡ್ತದೆ. ಆ ಟೈಮ್ದಾಗ ಹಂಗೆ ಇರಲಿಲ್ಲ. ಯೂಟ್ಯೂಬ್ ಆಗಿ ಬಂದು ವಾಟ್ಸಪ್ ಇವೆಲ್ಲ ಬಂದು ಸಾಕಷ್ಟು ಜನಕ್ಕೆ ಅಂದಾಜ್ ಮ್ಯಾಗ ನೋಡ್ಬೋದು. ಬಗ್ಗೆ ಒಂದು ಅದು ಯಾವ ರೀತಿ ಹೇಳಬೇಕು ಅಂದರೆ ತನ್ನನ್ನು ತಾನು ಸೇವ್ ಮಾಡ್ಕೊಳ್ಳೋದಕ್ಕೆ ಅವರು ವಕೀಲರನ್ನೇ ಮದುವೆ ಆದರು ಅನ್ನೋದ್ರದ್ದು ಒಂದು ಚರ್ಚೆ ಇದೆ ಸರ್. ಪ್ರೀತಿಯಾಗಿದ್ದ ಅಥವಾ ಹೇಗೆ ಅವ್ರ ಸಂಸಾರ, ಎರಡನೇ ಮ್ಯಾರೇಜ್, ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಇಲ್ಲ, ಸೇಫ್ ಆಲಿ ಅಂತೇನಿಲ್ಲ.
ಇವ್ರು ಭಾಗಪ್ಪ ಅವ್ರದ್ದು ಹಳೇದೇರು ಇಬ್ರು ಡಬಲ್ ಮರ್ಡರ್ ಆಯ್ತು. ಡಬಲ್ ಮರ್ಡರ್ ಆದ ಬಳಿಕ ಇವ್ರು ಜೈಲ್ನಾಗಿದ್ರು. ಆಮ್ಯಾಗ ಕೇಸ್ ಏನದ ಇವ್ರಿಗೆ ವಕೀಲ್ ಮೇಡಮ್ ಅವ್ರಿಗೆ ಕೊಟ್ಟರು. ಇನ್ನು ಅವಾಗ ಗೌರ್ಮೆಂಟ್ ಪಿ ಇದ್ದಿಲ್ಲ ಇವರು. ಇವ್ರಿಗೆ ಕೊಟ್ಟರು. ಕೊಟ್ಟ ಬಳಕ ಏನದ ಇವ್ರಿಗೆ ಫೋನ್ ಡೇಟ್ ಅದು ಮಾತಾಡ್ಕೊತ ಇವರು ಪ್ರೀತಿ ಸ್ಟಾರ್ಟ್ ಆಗಿ ಮ್ಯಾರೇಜ್ ಮಾಡ್ಕೊಂಡಿದ್ದು. ಬಟ್ ಇವರು ಈ ವಕೀಲರು ಏನಾರ ಇವ್ರು ಎರಡನೇ ಮ್ಯಾರೇಜ್ ಅದು. ಎರಡನೇ ಮ್ಯಾರೇಜ್. ಫಸ್ಟ್ ಮ್ಯಾರೇಜ್ ಅಂಕರ್ ಭಾಳ ಸುಮಾರು ವರ್ಷದಿಂದ ಅವರು ಆರಾಮ್ ತಪ್ಪಿ ಅವ್ರು ತೀರ್ಕೊಂಡ್ ಬಳಕ ಸುಮಾರು ವರ್ಷ ನಂತರ ಇವ್ರಿಗೆ ಮಾಡ್ಕೊಂಡ್ರು. ಇವರು ಮಾಡ್ಕೊಂಡು ಕಿಶನ್ ಒಂದು ಗಂಡು ಮಗನೂ ಅದ. ಮೊದಲಿನ ಮಿಸಸ್ ಅವ್ರಿಗೆ 2 ಹೆಣ್ಣವ, ಇವ್ರಿಗೆ ಏನದ ಒಂದು ಗಂಡ ಅದ. ಇವರು ಆಕಸ್ಮಿಕ ಏನದ ಸೋಲಾಪುರಕ್ಕೆ ಹೋಗೋ ಟೈಮ್ದಾಗ ಆಕ್ಸಿಡೆಂಟ್ ಆಗಿ ಸ್ಕಿಡ್ ಹಾಕಿಸಂದ್ರೆ ಇದು ಹಾಕಿಸಂದು ತೀರ್ಕೊಂಡ್ರು. ಭಾರತಿ ಊರಿಗೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹಾಕಿ ಪೋಸ್ಟ್ಮಾರ್ಟಮ್ ಅದು ಮಾಡ್ಕಿಸಂದು ಕೊಟ್ಟರು. ಆಮ್ಯಾಗ ಇದು ಆಯ್ತು ಇವ್ರು. ಅದಾದ್ಮೇಲೆ ಸೆಕೆಂಡ್ ಮ್ಯಾರೇಜ್ ಆಗಿದ್ದು ಇಲ್ಲ, ಫಸ್ಟ್ ತೀರ್ಕೊಂಡು ಬಳಕೆ ಇದು ಮಾಡ್ಕೊಂಡಿದ್ದು. ಓಕೆ ಓಕೆ. ಅಲ್ಲ, ವಕೀಲರ ಮದುವೆಗೆ ಸೆಕೆಂಡ್ ಮ್ಯಾರೇಜ್. ಅವ್ರು ಇದಾರೆ ಈಗ? ಇಲ್ಲ, ಅವರು ಇಲ್ಲ, ತೀರ್ಕೊಂಡ್ರು. ಅವ್ರು ಆಕ್ಸಿಡೆಂಟ್ ಆಗಿ ಗಾಡಿ ಬಿದ್ದು ತೀರ್ಕೊಂಡ್ರು. ಅವರು ತೀರ್ಕೊಂಡ್ರು. ಮಗ ಇದಾರೆ ಈಗ? ಮಗ ಅದ. ಅವ್ರು ಏನ್ ಮಾಡ್ತಾರೆ? ಇಲ್ಲ, ಮಗಾಗ ಇವ್ರಿಗೆ ಏನು ಕನ್ಸಲ್ಟಿಂಗ್ ಇಲ್ಲ. ಬಟ್ ಅವರು ಆಯಿ ಮುತ್ಯ ಅವರಿಗೆ ಆ ಹುಡುಗ ಎಜುಕೇಶನ್ ಅದು ಕೊಟ್ಕೋತ ಅವರು ತಂಪಾಡಿಗೆ ಇವ್ರದ್ದು ಸವಾಸ ಏನು ಇಟ್ಟಿಲ್ಲ ಜಾಸ್ತಿ. ಬಟ್ ಇನ್ನೊಂದು ಏನದಂದ್ರೆ ಆ ಮಗನಿಗೋಸ್ಕರನೇ ಬಂದು ಬಿಜಾಪುರದಾಗ ಸೆಟ್ಲ್ ಆಗಿದ್ರು ಇವರು. ಓಕೆ ಓಕೆ. ಇವರು ಆ ಕಡೆ ಗುಲ್ಬರ್ಗ ಆ ಕಡೆ ಇರೋರು. ಬಟ್ ಆ ಮಗನಿಗೋಸ್ಕರ ಮಗನ ಪ್ರೀತಿಗೋಸ್ಕರ ಬಂದ್ ಕಿಸಿ ಇಲ್ಲಿ ಸೆಟ್ಲ್ ಆದವ್ರು ಅಷ್ಟೇ. ಅಟ್ಯಾಕ್ ಸರಿ ಆಗಿದೆ ಸರ್, ನಿಮಗೆ ಗೊತ್ತಿರೋ ಹತ್ರ ಭಾಗಪ್ಪಗೆ ಅಟ್ಯಾಕ್, ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಅಥವಾ ಎಲ್ಲಾದ್ರೂ ಆ ಥರದ್ದು ನೀವು ಕೇಳಿದ್ದು, ಓದಿದ್ದು, ನೋಡಿದ್ದು? ಅಟ್ಯಾಕ್ ಅಂದ್ರೆ ಇದು ಡೆತ್ ಆಗಿದ್ದ ಅಟ್ಯಾಕ್ ಏನು ಇದಕ್ಕೆ ಬಿಫೋರ್? ಇದಕ್ಕಿಂತ ಮುಂಚೆನೂ ಬೇರೆ ಆಗಿರೋದು? ಇದಕ್ಕೆ ಮುಂಚೆ ಏನದ ನಾವಿದ್ದೆವು. ನಾವಿದ್ದ ಟೈಮ್ದಾಗ ಇವರು ಏನದ 10 ಬಂದಾರ. 10 ಕೋಟಿಗೆ ಬಂದಾರ. ಅವ್ರು ಎದುರಾಳಿಗಳು ಏನದ ಫೈರ್ ಮಾಡ್ಯಾರ. ಆಮೇಲೆ BLD ಹೋಯ್ದು. BLDಲಿಂದ ಏನದ ಹೈದ್ರಾಬಾದ್ಗೆ ಅಪೋಲೋಕ್ಕೆ ಹೋಯ್ದು. ಅಪೋಲೋದ ಇಲ್ಲಿ BLDಾಗ ಆಲ್ಮೋಸ್ಟ್ ಆಲ್ ಒಂದು 80% ಇಲ್ಲೇ ಆರಾಮಾಗಿತ್ತು ಅವ್ರಿಗೆ. ಆಮ್ಯಾಗ ಏನದ ಹೈದ್ರಾಬಾದ್ ಅಪೋಲೋಕ್ಕೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಆರಾಮಾಗಿ ಬಂದ್ರು. ಇವರು ಬಂದ ಕಿಶಂದ್ರೆ ಸ್ವಲ್ಪ ಒಡನಾಟ ಸ್ಟಾರ್ಟ್ ಆದ ಬಳಿಕ ಇದು ಆಯ್ತು. ಸುಮಾರು ಒಂದು 83-84 ಲಕ್ಷ ರೂಪಾಯಿ ಅಪೋಲೋದಾಗ ಹಾಕ್ಯಾರ. ಹೌದಾ? ಸೀರಿಯಸ್ ಆಗಿತ್ತ? ಬದುಕ್ ಬಂದಿದ್ದೆ ಪವಾಡ. ಅದಾದ್ಮೇಲೆ ಒಂದ್ ಸ್ವಲ್ಪ ಕಂಪ್ಲೀಟ್ ಬದಲಾಗಿದ್ರು ಅನ್ಕೊಂಡು? ಇಲ್ಲ, ಫಸ್ಟ್ ಪೂನಾಲಿಂದ ಅರೆಸ್ಟ್ ಆಗಿ ಏನು ಬಂದಿರೋ ಅವಾಗೇ ಬದಲಾವಣೆ ಆಗ್ಯದ ಇವ್ರದ್ದು. ಬಟ್ ಆಮ್ಯಾಗ ಅಂಕರ್ ಪೂರಾನೇ ಅದು ಮೊದ್ಲಿನ ಇವ್ರು ಅರೆಸ್ಟ್ ಆಗಿದ್ದು ಬಿಫೋರ್ ಏನು ಚಂದಾಪುರ ಇದ್ರು ಆ ಟೈಮ್ದಾಗ ಭಾಳ ಭಯಾನಕ ಭಾಗಪ್ಪ ಇದ್ರು. ಈಗ ಇತ್ತಿತ್ತಲಾಗ ಏನದ ಏನು ಜನಾನು ಏನದ ಈಗೆಲ್ಲ ಮೊದಲಿನ ಜನ ಅಲ್ಲ. ಈಗ ಜನಾನು ಅಪ್ಡೇಟ್ ಆಗ್ಯದ, ಡಿಪಾರ್ಟ್ಮೆಂಟ್ನು ಅಪ್ಡೇಟ್ ಆಗ್ಯದ. ಹಿಂಗಾಗಿ ಯಾರು ಏನೋ ಕೇರ್ ಮಾಡ್ತಿಲ್ಲ. ಜೊತೆಗೆ ಅವ್ರ ಪ್ರಾಣ ತೆಗೆದ ದಿನ ಹರಿಜನ್ ಅವ್ರನ್ನ ಪ್ರೀ ಪ್ಲಾನ್ ಮಾಡಿದ್ರಲ್ಲ, ನಾನು ಆ ಸಿಗ್ನೇಚರ್ ನೋಡಿ ಅದು ತುಂಬ ಭಯಾನಕವಾಗಿದೆ. ಗೊತ್ತಿಲ್ಲ ನನಗೆ, ಅದು ಮಾಧ್ಯಮಗಳಲ್ಲಿ ಅದನ್ನು ತುಂಬ ವಿವರವಾಗಿ ಹೇಳಲಿಕ್ಕೂ ಆಗಲಿಲ್ಲ. ಬಟ್ ಅದು ಸತ್ಯನಾ ಅಂತ ಕೇಳ್ತೀನಿ ನಾನು. ಯಾಕೆಂದರೆ ಅದು ಭಾಗಪ್ಪ ಹರಿಜನ್ ಅವ್ರ ಸಿಗ್ನೇಚರ್ ಅಂತೆ. ಅಂದರೆ ಏನಾದರೂ ಮಾಡಿದ್ರೆ ಮರ್ಮಾಂಗಕ್ಕೆ ಶೂಟ್ ಮಾಡಿ ಆ ಥರ ಮಾಡೋದು ಅಂತ. ಮರ್ಮಾಂಗಕ್ಕೆ ಶೂಟ್ ಮಾಡಿಲ್ಲ ಅದು. ಮರ್ಡರ್ ಆಗಿದ ತಕ್ಷಣ ಮರ್ಮಾಂಗ ಚಿಕ್ಕದಾಗುತ್ತೆ. ಯಾಕಂದ್ರೆ ಮರ್ಮಾಂಗ ಚಿಕ್ಕದಾಗಿತ್ತು ಅಷ್ಟೇ, ಅದರಿಂದ ಊಹೆ ಮಾಡ್ಕೊಂಡ್ರೆ ಅಷ್ಟೇ ವಿನಃ ಮರ್ಮಾಂಗಕ್ಕೆ ಏನು ಮಾಡಿದವ್ರು. ಹೌದಾ? ಏನೋ ಕಟ್ ಮಾಡಿ ಬಾಯಿಟ್ರು ಆ ಥರದ್ದೇನೋ ಕೆಟ್ಟದಾಗೆಲ್ಲ ಹೇಳಿದ್ರು? ಇಲ್ಲ. ಯಾಕಂದ್ರೆ ಮರ್ಮಾಂಕ ಮಾಡೋರು ಹೋಗಿಸಂದ್ರೆ ಹೊಡೆದ್ರಪ್ಪ ಅಂದ್ರೆ ಅಲ್ಲಿ ಏನಾರ ಗಾಯ ಇರ್ತಾವ. ಆ ಗಾಯ ಏನು ಇದಿಲ್ಲ. ಮರ್ರ ಆದ ಬಳಿಕ ಮರ್ಮಾಂಗ ಚಿಕ್ಕದಾಗ್ಯದ ಅಷ್ಟೇ. ಬಟ್ ಆ ಸನ್ನಿವೇಶ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಏನಾದ್ರು ಅವತ್ತಿನ ದಿನ ಏನಾಯ್ತು? ಇಲ್ಲ, ಅವತ್ತು ರಾತ್ರಿ ಲೈಟ್ ಆಫ್ ಮಾಡಿ ನೀವು ಪತ್ರಿಕೆಗಳ ಬಂದಿದ್ದು ನಾವು ಕೇಳಿದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಏನಾದ್ರು ಬೇರೆ ತರದ ಸುದ್ದಿ ಇದೆಯಾ ಅಂತ? ಇಲ್ಲ. ಇನ್ನೊಂದು ಹೆಂಗತ್ತಂದ್ರ ಆಕ್ಚುಲಿ ನಾ ಇವ್ರು ಸವಾಸ ಬಿಟ್ಟಿದ್ದ ಬಳಕ ನನಗೆ ಆ ವಿಚಾರಗಳು ಅಲ್ಲಿ ಅದು ಇಂಟ್ರೆಸ್ಟ್ ತೊಗೊಳೋದು ನನಗೆ ಅವಶ್ಯಕತೆನೇ ಇರಲಿಲ್ಲ. ನಾ 5 ವರ್ಷದಿಂದ ಇವ್ರು ಸವಾಸ ಬಿಟ್ಟಿದ್ದ ಅಂದ ಬಳಕ ನನಗೆ ಅದು ಇಂಟ್ರೆಸ್ಟ್ ತೊಗೊಳೋದು ಅವಶ್ಯಕತೆನೇ ಇರಲಿಲ್ಲ. ಅದು ಏನು ಆಗ್ಯದೋ, ಏನು ಬಿಟ್ಟದೋ, ಲೈಟ್ ಆಫ್ ಮಾಡ್ಯಾರೋ ಈ ಬಿಟ್ಟಾರೋ ಅದು ನಾ ಏನೋ ತಲೆನೂ ಕೆಡ್ಸ್ಕೊಂಡಿಲ್ಲ. ಏನಾಗ್ಯದ ಆಯ್ತು ಮುಗೀತು. ಹಿಂಗೆ ಹಾಕಿಸಿದ್ರೆ ನಾವು ಏನು ತಲೆನೇ ಕೆಡ್ಸ್ಕೊಂಡಿಲ್ಲ. ನಿಮ್ಮ ಅವರ ಮಧ್ಯೆ ಸ್ನೇಹ ಎಲ್ಲೂ ಬಿರುಕು ಬಂದಿಲ್ಲ? ಆ ಥರ ಸಿಟ್ಟು, ಕೋಪ, ಜಗಳ ಮಾಡ್ಕೊಂಡಿಲ್ಲ ಆ ಥರ ಏನಾಗಿಲ್ಲ? ತುಂಬಾ ಸೌಮ್ಯ ರೀತಿಯಲ್ಲೇ ಬೇರೆ ಆಗಿದೆ. ಸೌಮ್ಯ ಅಂದ್ರೆ ನಮ್ಗೆ ಕೆಟ್ಟ ಅನಿಸ್ತದ, ಬ್ಯಾಡ ಕ್ರೈಮ್ ಇವ್ರ ಜೊತೆ ತಿರ್ಗಾಡಿದ್ರ ನಮಗೂ ಜನ ಅದೇ ನೋಡ್ತಾರ. ಈಗ ಒಂಚೂರು ಮರ್ಯಾದೆ ಕೊಡ್ಲಕತ್ತಾರ, ಜನ ಬಾ ಕುಂದ್ರು ಅದ್ಲಕತ್ತಾರ.
ಇದು ಇದೇ ಒಂದು ದೊಡ್ಡದು ನಮಗೆ. ಇವ್ರ ಜೊತೆ ಇದ್ದಾಗ ಯಾರು ನಮ್ಗೆ ಇದು ಕಿಮ್ಮತ್ ಕೊಡ್ತಿಲ್ಲ. ಈಗಿನ ಮರ್ಯಾದೆ ನೋಡೋಕೆ ಖುಷಿ ಆಗ್ತದೆ ನಮಗೆ. ದುಶ್ಚಟಗಳಿತ್ತು ಅವ್ರಿಗೆ ಏನಾದ್ರು ಆ ಥರ ಇಲ್ಲ ದುಶ್ಚಟಗಳೇನು ಇದ್ದಿಲ್ಲ, ನಮ್ಗೇನು ಕಂಡಿಲ್ಲ. ಆ ಥರದ್ದು ಏನಿಲ್ಲ. ಸಿಂಪಲ್ ಪಾನ್ ಪರಾಗೂ ಕೂಡ ಅಡಿಕೆನೂ ಹಾಕೋತಿದ್ದಿಲ್ಲ. ಓಹೋ ಓಕೆ. ಚಂದಪ್ಪ ಅವ್ರನ್ನೂ ಅಡಿಕೆ ಹಾಕೋತಿದ್ದಿಲ್ಲ. ಇವ್ರು ಅಷ್ಟೇ ಅಲ್ಲ, ಚಂದಪ್ಪ ಅವ್ರನ್ನೂ ಅಡಿಕೆ ಹಾಕೋತಿಲ್ಲ. ಚಂದಪ್ಪ ಹರಿಜನ್ ಫ್ಯಾಮಿಲಿನ ಭಾಗಪ್ಪ ಅವ್ರು ಸೇರ್ಕೊಂಡು ಕತೆ ಹೇಳಿ ಸರ್. ಇಲ್ಲ, ಭಾಗಪ್ಪ ತನ್ನ ವೈಯಕ್ತಿಕ ವಿಷಯದಿಂದ ಒಂದು ಮರ್ಡರ್ ಮಾಡಿದ್ರು ಬ್ಯಾಡಿಗೆ ಊರಾಗ. ಮಾದ ಬಳಕ ಅದು ಬಾಡಿ ಏನದ ಹುತ್ತಾಕಿಸಂದ್ರ ಒಳಗಿಟ್ಟು ಬಳಕ 43-45 ಡೇಸ್ ನಂತರ ಬಾಡಿ ಸಿಗ್ತದೆ. ಸಿಕ್ಕ ಬಳಕ ಅವರು ಎದುರಾಳಿಗಳನ್ನು ಏನು ಕಂಪ್ಲೇಂಟ್ ಅದು ಮಾಡಲಿಲ್ಲ, ಅದು ಹಂಗೆ ನಡೀತು. ಮತ್ತು ಸೆಕೆಂಡ್ ಒಂದು ಮರ್ಡರ್ ಮಾಡಿದ್ರು ಅವ್ರು. ಮರ್ಡರ್ ಮಾಡಿದ ಬಳಕ ಇದೇ ಚಂದಪ್ಪ ಅವ್ರ ಫ್ಯಾಮ್ಲಿದವರು ವೈಟ್ ಕೇಶಂದ್ರ ಇವನಿಗೆ ಭಾಗಪ್ಪಗ ಕೇಶಪ್ ಸೌಕರ್ ಅವ್ರ ಬಳಿ ಬಿಟ್ಟಿದ್ರು. ಕೇಶಪ್ ಸೌಕರ್ ಅವ್ರ ಬಳಿ ಬಿಟ್ಟು ಬಳಕ ಮತ್ತೊಂದು ಮರ್ಡರ್ ಮಾಡಿದ್ರು. ಮತ್ತೊಂದು ಮರ್ಡರ್ ಮಾಡಿದ ಬಳಕ ಕೇಶಪ್ ಅವ್ರ ಕಾಸ್ಟ್ಗ ತೀರ್ಕೊಂಡಿದ್ದ ಕಾಸ್ಟಿಗೆ ಸೇಮ್ ಇತ್ತು. ಆಮ್ಯಾಗ ಕೇಶಪ್ ಅವರು ಕಾಸ್ಟ್ ಇಟ್ಕೊಂಡು ಏನಾರೇ ಒಂದು ತಪ್ಪು ಸ್ಟೆಪ್ ಎತ್ತಂಗಾರ ಬಾ ಅಂತ ಕೇಸಿದ್ರೆ ಹಿಂದಾಗಡಿ ಇದೇ ಚಂದಪ್ಪ ಅವರ ಫ್ಯಾಮ್ಲಿದ ಹುಡುಗರೇ ವೈಟ್ ಕೇಶಂದ್ರ ಚಂದಪ್ಪ ಅವ್ರ ಬಳಿ ಬಿಟ್ರು. ಅವ್ರ ಜೊತೆ ಬೆಳ್ಕೊತ ಕೂತ್ರು. ಆಮ್ಯಾಗ ಚಂದಪ್ಪ ಅವ್ರದ್ದು ವಾಚಿಂಗ್ ಮಾಡೋದು. ಚಂದಪ್ಪ ಅವ್ರು ಮಕ್ಕೊಂಡ್ರಪ್ಪ ಅಂದ್ರೆ ಇವರೆಲ್ಲ ವಾಚ್ ಮಾಡ್ಕೊತ ಕುಂದ್ರದು. ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಬರ್ತೈತೆ, ಹೊಟ್ಟೆ ತುಂಬ ಊಟನೂ ಮಾಡ್ತಿಲ್ಲ. ಹಾಗೆಲ್ಲ ಸಾಕಷ್ಟು ವಾಚಿಂಗ್ ಮಾಡ್ಕೇಸಿ ಒಂದು ಇದು ಮಾಡಿದ್ರು. ಓಹೋ ಅಂದ್ರೆ ಊಟದಲ್ಲೂ ಪತ್ತೆ ಇತ್ತು ಅನ್ಸುತ್ತಂಗಾದ್ರೆ. ಯಾಕಂದ್ರೆ ಊಟ ಫುಲ್ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಕ್ಕೊಂಡ್ಬಿಡ್ತಾರೆ. ಮತ್ತು ಚಂದಪ್ಪ ಅವ್ರಿಗೆ ಯಾರು ವಾಚ್ ಮಾಡಬೇಕು? ಚಂದಪ್ಪ ಅವ್ರಿಗೆ ವಾಚ್ ಮಾಡಬೇಕು ಅಂದ್ರೆ ಇವನೇ ವಾಚ್ ಮಾಡಬೇಕು. ಈಗ ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೊಂಡಪ್ಪ ಅಂದ್ರೆ ಚಂದಪ್ಪ ಅವ್ರಿಗೆ ವಾಚ್ ಮಾಡೋರು ಯಾರು? ಹಿಂಗೆ ಹಾಕಿಸಿಂದ್ರೆ ಇದೂ ಮಾಡ್ತಿದ್ದಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡ್ತಿದ್ದಿಲ್ಲ ಇವರು. ಹಿಂಗೆ ಹಾಕಿಸಿಂದ್ರೆ ಇದು ಅಷ್ಟೇ. ಮತ್ತೇನು ಇವ್ರದ್ದು ಚಂದಪ್ಪ ಅವ್ರ ಜೊತೆ ತಿರುಗಾಡದ ಬಳಕ ಒಂದು ಸ್ವಲ್ಪ ಇದಾಯಿತು. ಅಲ್ಲಿ ಕೇಶಪ್ಪ ಅವ್ರ ಬಳಿ ಸುಮಾರು ಒಂದು 4-5 ತಿಂಗಳು ಇದ್ದು ಕಾಣಿಸ್ತದೆ. 4-5 ತಿಂಗಳು ಸುಮಾರು ಒಂದು ಭಾಳ ಆದ್ರೆ 1 ವರ್ಷ ತನಕ ಅಷ್ಟೇ ತಿರುಗಾಡ್ಯಾರ ಇವರು. ಆಮೇಲೆ ಚಂದಪ್ಪ ಅವ್ರ ಜೊತೆ ಬೆಳೆದವ್ರು ಇವರು. ಚಂದಪ್ಪ ಅವ್ರ ಜೊತೆ ಎಷ್ಟು ವರ್ಷ ಇದ್ರು? ಸಾಕಷ್ಟು ವರ್ಷ ಇತ್ತು. ಅಂದ್ರೆ ಇಯರ್ ಏನು ನನಗೆ ಇದು ಇಲ್ಲ, ಬಟ್ ಸಾಕಷ್ಟು ವರ್ಷ ಇತ್ತು. ಬಟ್ ಇವ್ರು ಬೆಳೆದಿದ್ದು ಮಾಡಿದ್ದು ಎಲ್ಲ ಅಲ್ಲಿ. ಬಟ್ ಚಂದಪ್ಪ ಹೋದ ನಂತರ ಆ ಒಂದು ಜಾಗಕ್ಕೆ ಅಧಿಕಾರ ಹಿಡಿಬೇಕು ಅಥವಾ ಅಧಿಕಾರ ಗದ್ದಿಗೆ ಅನ್ನೋ ರೀತಿಯಾಗಿ ಇದು ಅದು ಸ್ವಾಯತ್ತಾಸಕ್ತಿನೇ ಅನ್ನೋ ಗೊತ್ತಿಲ್ಲ, ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೆ ಪಟ್ಟ ಬಂತು ಅನ್ನೋ ರೀತಿಯ ಹಂಗೆ ಆಯ್ತದೆ. ಸಡನ್ಲಿ ಆಗಿ ಅವ್ರು ಎನ್ಕೌಂಟ್ರ್ ಆದ ಬಳಿಕ ಒಂದು ವರ್ಷ 2 ವರ್ಷ ಗ್ಯಾಪ್ ಆಯಿತು. ಆಮ್ಯಾಗ ಇವ್ರಿಗೆ ಒಮ್ಮೆ ಆ ಪಟ್ಟ ಕೊಟ್ಬಿಟ್ರು. ಕೊಟ್ಟ ಬಳಕ ಸಾಕಷ್ಟು ಚಂದಪ್ಪ ಅವ್ರ ಫ್ಯಾಮ್ಲಿಯವರು ಇವನಿಗೆ ಗೈಡ್ ಮಾಡ್ಕೇಶನ್ ಬೆಳೆಸಿದ್ರು. ಆದ್ರೆ ಹಿಂದಾಡಿ ಮತ್ತೆ ಅವರಿಗೆ ಏನಾದ್ರು ಅಪೋಸ್ ಆದ ಬಳಕ ಅವ್ರಿಗೆ ಅನ್ವಯ ಆಯಿತು. ಆ ಸ್ಟೆಪ್ ಎತ್ಕೇಶಂದ್ರೆ ಅವರು ಮುಗಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದು. ಬಟ್ ಈಗ ನೋಡ್ರಿ ಅಪ್ಕಮಿಂಗು ನಿಮಗೆ ಗೊತ್ತಿದೆ, ತೆರೆಮರೆಯಲ್ಲಿ ಏನು ಬೇಕಾದರೂ ನಡೀತಾ ಇರ್ಬೋದು. ಈ ಕೇಸ್ ನಂತರ ಭಾಗಪ್ಪ ಹರಿಜನ್ ಕುರ್ತಿದ ಹತ್ಯೆಯ ನಂತರವೂ ಕೂಡ ತೆರೆಮರೆಯಲ್ಲಿ ಆ ಥರದ್ದು ಏನೋ ಜೀವಂತವಾಗಿ ಎಲ್ಲೋ ಸೆಲೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆ ಥರದ ನಿಗೂಢವಾದಂಥ ಕ್ರೈಮ್ಗೆ ಏನೋ ಹೊಂಚ ಕೂತು ಇರ್ಬೋದು. ಏನು ಅನ್ನಿಸ್ತಿದೆ ನಿಮಗೆ? ಪ್ರಶಾಂತವಾಗಿ ಕಾಣಿಸ್ತಿದೆ ಅಷ್ಟೇ ಅಥವಾ ಅದರ ಹಿಂದೆ ಏನಾದರೂ ಆ ಥರದ ನಿಗೂಢತೆ ಇದೆಯಾ ಅಂತ ಅನ್ನಿಸ್ತಿದೆಯಾ? ಹಿಮಾತಿರಿ ಹೆಂಗೆ ಆಗತ್ತಂದ್ರೆ ದ್ವೇಷ ಮುಗ್ದತ್ತ ಅನ್ಲಕ್ಕೂ ಬರಲ್ಲ, ಆಮ್ಯಾಗ ಆದತ್ನ ಹೇಳಕ್ಕೂ ಬರಲ್ಲ. ಯಾಕಂದ್ರೆ ಇಲ್ಲಿ ಫೇಸ್ನಾಗ ತೋರ್ಸೋದೇ ಬೇರೆ, ಒಳಗಿದ್ದರದೇ ಬೇರೆ. ಹಿಂಗೆ ಹಾಕಿಸಂದ್ರೆ ಇದು ಏನದ ಯಾರಿಗೂ ಗೊತ್ತಾಗಲ್ಲ. ಭೀಮಾತಿರದಾಗ ಯಾರಿಗೂ ಗೊತ್ತಾಗಲ್ಲ. ಅಪ್ ಟು ಏನದ ಈಗಿನ ಜನ್ರೇಷನ್ ಆಗಲಿ ಮೊದಲಿನ ಜನ್ರೇಷನ್ ಆಗಲಿ ಇದು ದ್ವೇಷ. ಹಿಂಗಾಗಿ ಭೀಮಾತಿರದಾಗ ಏನದ್ರಿ ದ್ವೇಷ ಪ್ರೀತಿ ಯಾವಾಗ ಪ್ರೀತಿ ಯಾರ ಮನಸ್ಸಿನಾಗ ಪ್ರೀತಿ ಅದ 6 ಸೆನ್ಸ್ ಇವ್ರಿಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ ರೀ ಯಾರಿಗೂ. ಇವ್ರ ಮನಸ್ಥಿತಿಗಳು ಯಾವ ಟೈಮ್ದಾಗ ಟರ್ನ್ ಆಗ್ತದ, ಯಾವ ಟೈಮ್ದಾಗ ಹೆಂಗೆ ಇರ್ತಾರತ್ತ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ ರೀ. ಇದೊಂದು ನಿಗೂಢ ಅದ ರೀ. ಅಂದ್ರೆ ಯಾರು ಹೆಂಗೆ ಏನು ಅನ್ನೋದು ಯಾರಿಗೂ ಇದು ಆಗಲ್ಲ. ಇದು ಅಂಥ ಆಳ ಯಾರಿಗೂ ಗೊತ್ತಾಗಲ್ಲ. ಬಿಟ್ಟಿದ್ರು ಅಂತಂದ್ರೆ ಬಿಡ್ಲಿಕ್ಕಂದ್ರೂ ಬಿಟ್ಟವ್ರಂಗೆ ಆ್ಯಕ್ಟಿಂಗ್ ಮಾಡಿರ್ತಾರೆ. ಬಿಟ್ಟು ಬಳಗ ನಾ ದ್ವೇಷ ತೋತಿನ ತಂದವ್ರಂಗೆ ಆ್ಯಕ್ಟಿಂಗ್ ಮಾಡಿರ್ತಾರೆ. ಇವ್ರದ್ದು ಆಳ ಡಿಪ್ತ್ ಯಾರಿಗೂ ಗೊತ್ತಾಗಲ್ಲ ಭೀಮಾತಿರೋದು. ಅಂಥ ಜನ ಇಲ್ಲ ಅದಾರ. ಯಾಕಂದ್ರೆ ನಾ ಏನು ಹೇಳ್ತೀನಿ ಅವ್ರ ಕಿವಿಗೆ ಎದುರಾಳಿಗಳು ಕಿವಿಗೆ ಹೋಗಿ ಏನು ಮುಟ್ತದ, ಏನು ಹೇಳ್ಬೇಕು ಅನ್ನೋದು ಪ್ರಿಪೇರ್ ಆರ ಇವರು. ಹಿಂಗೆ ಹಾಕಿಸ್ ಗೊತ್ತಾಗಲ್ಲ ರೀ.